ಸಂಭ್ರಮ ಹೊಸ ಆಯಾಮವನ್ನ ಹುಟ್ಟು ಹಾಕ್ತಾ ಇದೆ. ಯುವ ಜನತೆಯ ಮನಸ್ಸನ್ನ ಲಗ್ಗೆ ಇಡ್ಲಿಕ್ಕೆ ಅವರದೇ ಆದಂತಹ ಆಲೋಚನೆ ಪರಿಕಲ್ಪನೆಯೊಂದಿಗೆ ನಮ್ಮದೇ ಆದಂತಹ ವಿಶಿಷ್ಟತೆಯನ್ನ ನಮ್ಮ ಬೇರುಗಳೊಂದಿಗೆ ಹೊಸ ಚಿಗುರನ್ನ ಹಾಡ್ಲಿಕ್ಕೆ ವೀರ ರಂಗ ಸಂಭ್ರಮ, ವೀರ್ ಕಥಾಕಾರ ಅನ್ನುವಂತಹ ವಿಶೇಷ ಪರಿಕಲ್ಪನೆಯೊಂದಿಗೆ ಸುಷ್ಮಾ ವೀರ್ ಅವರು ಅನೇಕ ಪ್ರಯೋಗಗಳನ್ನ ನಮ್ಮ ರಂಗಭೂಮಿಯಲ್ಲಿ ಮಾಡಿದ್ದಾರೆ ಬಂಧುಗಳೇ. ಈಗ ಮತ್ತೊಂದು ಹೊಸ ಪ್ರಯೋಗಕ್ಕೆ ಹೊರಟಿದ್ದಾರೆ. ಒಳ್ಳೆ ಮನಸ್ಸಿನವರು ಏನೆಲ್ಲ ಕೆಲಸವನ್ನ ಮಾಡಿದ್ರು ಅದು ದೇವರಿಗೆ ಮುಟ್ಟುತ್ತೆ. ಇವತ್ತು ನಮ್ಮ ಸಿನಿ ಕ್ಷೇತ್ರ, ರಂಗಭೂಮಿಯ ಕ್ಷೇತ್ರದ ದಿಗ್ಗಜರು, ಪಂಡಿತರು, ಸಾಧಕರು ಅವರಿಂದ ಜ್ಯೋತಿ ಬೆಳಗ್ತಾ ಇದೆ. ಈ ಜ್ಯೋತಿ ಒಂದು ಹೊಸ ಕ್ರಾಂತಿಯನ್ನ ಹುಟ್ಟು ಹಾಕಲಿದೆ. ಜನ್ಸಿ ಮೈಂಡ್ ಸೆಟ್ ನಲ್ಲಿ ವಿಶೇಷತೆಯನ್ನ ತರುವ ಪ್ರಯತ್ನದಲ್ಲಿದ್ದಾರೆ. ಎಲ್ಲಾ ನನ್ನ ಮಾಧ್ಯಮ ಮಿತ್ರರು ಈ ಒಂದು ವಿಚಾರವನ್ನ, ಈ ಒಂದು ವಿಶೇಷ ಕಾರ್ಯಕ್ರಮವನ್ನ ಸೆರೆ ಹಿಡಿತಿದ್ದೀರಿ. ಆಗಮಿಸಲಿರುವ ಒಂದು ಪ್ರೀತಿಯ ಚಪ್ಪಾಳೆ ಬರಬಹುದಾ? ಧನ್ಯವಾದಗಳು. ದಯವಿಟ್ಟು ಜಯಶ್ರೀ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಜಯಶ್ರೀ ಅವರ ವೇದಿಕೆಗೆ ಬನ್ನಿ. ಪಾರ್ವತಿ ತನಯ ಶರಣು ಶರಣು ನಿಮಗ, ಶ್ರೀ ಗಣರಾಯ ಪಾರ್ವತಿ ತನಯ ಶರಣು ಶರಣು ನಿನಗ. ಸದಾಶಿವನ ಮಗ ಕಂಟಕ ಹರಣಗ ಕಯ ಮುಗಿವೆ ನಿನಗ, ಶಿವ ಶಿವ ಕಯ ಮುಗಿವೆ ನಿನಗ. ಸದಾಶಿವನ ಮಗ ಕಂಟಕ ಹರಣಗ ಕಯ ಮುಗಿವೆ ನಿನಗ, ಶಿವ ಶಿವ ಕಯ ಮುಗಿವೆ ನಿನಗ. ಶ್ರೀ ಗಣರಾಯ ಪಾರ್ವತಿ ತನಯ ಶರಣು ಶರಣು ನಿನಗ, ಶ್ರೀ ಗಣರಾಯ ಪಾರ್ವತಿ ತನಯ ಶರಣು ಶರಣು ನಿನಗ. ದೈವದ ಎದುರಿಗೆ ಯಾರಿಗೆ ಯಾರು ನೀನೆ ದೈವ ನಮಗ, ದೈವದ ಎದುರಿಗೆ ಯಾರಿಗೆ ಯಾರು ನೀನೆ ದೈವ ನಮಗ. ಎದ್ದು ಬಿದ್ದಲ್ಲಿ ತೊಡೆಗಳ ಚಾಚುತ ಕಾಯಬೇಕು ನಮಗ, ಶಿವ ಶಿವ ಕಾಯಬೇಕು ನಮಗ. ಎದ್ದು ಬಿದ್ದಲ್ಲಿ ತೊಡೆಗಳ ಚಾಚುತ ಕಾಯಬೇಕು ನಮಗ, ಶಿವ ಶಿವ ಕಾಯಬೇಕು ನಮಗ. ಶ್ರೀ ಗಣರಾಯ ಪಾರ್ವತಿ ತನಯ ಶರಣು ಶರಣು ನಿನಗ, ಶ್ರೀ ಗಣರಾಯ ಪಾರ್ವತಿ ತನಯ ಶರಣು ಶರಣು ನಿನಗ. ಕಿರಿದ ಮಂದಿ ಕುಂತಿರಿ ಕಿಕ್ಕಿರಿದ ಕಥಿ ಕೇಳುವುದಕ್ಕ, ಕಿರಿದ ಮಂದಿ ಕುಂತಿರಿ ಕಿಕ್ಕಿರಿದ ಕತೆ ಕೇಳುವುದಕ್ಕ. ಸುಣ್ಣ ಬೆಣ್ಣೆಯ ಕುರಿತ ತಿಳಿದ ನೀವು ಬೆಣ್ಣಿ ಹೀರಬೇಕಾ ಸ್ವಾಮಿ, ಬೆಣ್ಣಿ ಹೀರಬೇಕಾ. ಸುಣ್ಣ ಬೆಣ್ಣೆಯ ಕುರಿತ ತಿಳಿದ ನೀವು ಬೆಣ್ಣೆ ಹೀರಬೇಕಾ ಸ್ವಾಮಿ, ಬೆಣ್ಣೆ ಹೀರಬೇಕಾ. ಶ್ರೀ ಗಣರಾಯ ಪಾರ್ವತಿ ತನಯ ಶರಣು ಶರಣು ನಿನಗ, ಶ್ರೀ ಗಣರಾಯ ಪಾರ್ವತಿ ತನಯ ಶರಣು ಶರಣು ನಿನಗ. ಶ್ರೀ ಗಣರಾಯ ಶರಣು ಶರಣು, ಶ್ರೀ ಗಣರಾಯ ಶರಣು ಶರಣು, ಶ್ರೀ ಗಣರಾಯ ಶರಣು ಶರಣು, ಶರಣು 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 ಶರಣಪ್ಪ. ಈ ಹಾಡನ್ನ ಇವತ್ತು ಮಾಡರ್ನ್ ಡೇಗೆ ಟರ್ನ್ ಮಾಡಿದ್ರೆ ನಾವು ಆರಿಸ್ಕೊಂಡಿರುವಂಥದ್ದು ಮಾಯಾದ ಮನದ ಹಾಡು, ಮಾಯಾದ ಮನದ ಭಾರ, ನಾಗಮಂಡಲ. ಸೊ ಅದನ್ನ ನಿಮ್ಗೋಸ್ಕರ ಇವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಅಮ್ಮಾಜಿ ಅವರು ಇದನ್ನ ಲೋಕಾರ್ಪಣೆ ಮಾಡಿದ್ರು. DC ಸಾಹೇಬ್ರು ಇದ್ದಾರೆ. ಕೊಂಡಜ್ಜಿ ಮೋಹನ್ ಅವರ ನನ್ನ ತಲೆ ಮೇಲಿನ ಹೊಡೆತದ ಕೊಡುಗೆ ಇದು. ವಿಶಿಂಗ್ ಯು ಆಲ್ ಅ ವೆರಿ ವೆರಿ ಹ್ಯಾಪಿ ಎಂಜಾಯ್ಮೆಂಟ್. ಥ್ಯಾಂಕ್ ಯು ಕಶ್ಯಪ್ ಅವರು ಬಂದಿದ್ದಕ್ಕೆ. ಐ ಸಿ ಯು. ಕಂಚಿನ ಕಂಠದ ಅದ್ಭುತವಾದಂತಹ ಗಾಯಕಿ ಇಷ್ಟೇ ಒಂದೇ ಹಾಡು ಹಾಡಿದ್ರೆ ಹೇಗೆ? ಹಾಗಂತ ಈ ವೇದಿಕೆಯನ್ನ ಕೇವಲ ಒಂದು ಹಾಡಿಗಷ್ಟೇ ಸೀಮಿತಗೊಳಿಸ್ತಾ ಇದ್ದೀವಿ. ಮುಂಬರುವ ಆಗಸ್ಟ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಎಲ್ಲ ಯುವ ಜನತೆಗಾಗಿ ನಮ್ಮ ರಂಗಗೀತೆಗಳು, ನಾನೇನ್ KFI ಅಂತ ಹೇಳಿದೆ, ಕಾರ್ನಾಡರು, ಕಂಬಾರರು, ಕಾರಂತರು, ಕನ್ನಡ ಕರ್ನಾಟಕದ ಹಿರಿಮೆಯನ್ನ ಎತ್ತಿ ಇಡುವಂತಹ ಒಂದು ಅದ್ಭುತವಾದಂತಹ ದೊಡ್ಡ ಕಾರ್ಯಕ್ರಮಕ್ಕೆ ಸಜ್ಜಾಗಿದೆ ನಮ್ಮ ವೀರರಂಗ ಸಂಭ್ರಮ. ಎಲ್ಲ ಹಿರಿಯರ ಆಶೀರ್ವಾದವಿರಲಿ. ಬಹಳ ಆತ್ಮೀಯರೆಲ್ಲರೂ ಆಗಮಿಸಿದ್ದೀರಿ. ಸುಂದರರಾಜ್ ಸರ್ ಅವರ ಮಾತುಗಳು ಇನ್ನಷ್ಟು ಇಂದಿನ ಕಾರ್ಯಕ್ರಮದ ಹಿನ್ನೆಲೆ, ಉದ್ದೇಶ, ಕನಸುಗಳ ಕುರಿತಾಗಿ ನಿಮ್ಮಿಂದ ತಿಳಿಯುವ ಆಸೆ. ತದನಂತರ ಲಕ್ಷ್ಮಮ್ಮ ಅವರಿಗಾಗಲೇ ಅದನ್ನ ಲೋಕಾರ್ಪಣೆಗೊಳಿಸಿದ್ದಾರೆ. ಈ ವೇದಿಕೆಯಲ್ಲಿ ಮತ್ತೊಮ್ಮೆ ಲೋಕಾರ್ಪಣೆಗೊಳಿಸ್ತಾರೆ. ಎಲ್ರಿಗೂ ನಮಸ್ಕಾರ. ಮುಖ್ಯವಾಗಿ ನಾನೊಬ್ಬ ಪ್ರೇಕ್ಷಕನಾಗಿ ಬಂದಿದ್ದೆ ಇವತ್ತು. ಆದರೆ ನನ್ನ ಮಗಳು ಸುಷ್ಮಾ, ನನಗೂ ಈ ಗುಬ್ಬಿ ವೀರಣ್ಣ ಅವರ ಕುಟುಂಬಕ್ಕೂ ಒಂದು ನಂಟಿದೆ. PV ಕಾರಂತರು ಆ ತಂಡದಲ್ಲಿ ಕೆಲಸ ಮಾಡಿದವರು. ಅದ ನಂತರ ಅವರು ದೆಹಲಿಗೆ ಹೋಗಿ ಮತ್ತೆ ಬೆಂಗಳೂರಿಗೆ ಬಂದಾಗ ನಮಗೆ ಪರಿಚಯ ಆಗಿದ್ದು ಗುಬ್ಬಿ ಕಂಪ್ನಿಯವರ ಆ ಮನೆ ಗಾಂಧಿನಗರದಲ್ಲಿ.
ಆಮೇಲೆ ಅನೇಕ ನಾಟಕಗಳು ಮಾಡಿದ್ವಿ, ಸಿನಿಮಾಗಳು ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಒಂದು ಕಾಲಘಟ್ಟದಲ್ಲಿ ಜಯಶ್ರೀ ಅವರು ಮದುವೆಯಾಗಿ ಸುಷ್ಮಾನ ಮಗುವಾಗಿ ನನ್ನ ಕೈಯಲ್ಲಿ ಬಿಟ್ಟಾಗ ಬಹಳ ಒಂಥರ ರೋಮಾಂಚನ ಆಯಿತು. ಈಗ ಆ ಮಗು ಬಂದು ಇವತ್ತು ಫಾದರ್ಸ್ ಡೇ ಈ ಒಂದು ಕಾರ್ಯಕ್ರಮಕ್ಕೆ ನಿಂತು ಅಪ್ಪ ಮಾಮ ನನಗಿದನ್ನು ನಡೆಸ್ಕೊಡ್ಬೇಕು, ಸ್ವಾಗತ ಭಾಷಣ ಮಾಡಬೇಕು, ಪ್ರಾಸ್ತಾವಿಕ ನುಡಿ ಹೇಳಬೇಕು ಅಂತಂದ. ಆಮೇಲೆ ನೋಡಿದ್ರೆ ಎಲ್ಲನೂ ಆಗೋಯ್ತು, ವೆಲ್ಕಮ್ಮು ಆಗೋಯ್ತು, ಪ್ರಾಸ್ತಾವಿಕ ನುಡಿನೂ ಆಗೋಯ್ತು. ಆದರೆ ಒಂದು ಇವತ್ತು ನಾವು ಆ ಮಗುಗೆ ನಾವು ಬೆಂತಟ್ಟಬೇಕು. ಖಂಡಿತವಾಗಿಯೂ ತಂತಾನಾಗೆ ಬೆಳೆದಿದ್ದಾಳೆ ಅವಳು. ಯಾರ ಒಂದು ಆಶ್ರಯ ಇಲ್ಲ, ತನ್ನ ಒಂದು ಶಕ್ತಿ, ತಾಯಿಯ ಶಕ್ತಿ. ಹಾಗಾಗಿ ಇವತ್ತು ಒಂದು ಮಾತನ್ನು ತುಂಬ ಚೆನ್ನಾಗಿ ಆಡಿದ್ಲು. ನಮ್ಮ ನಾಟಕಗಳಲ್ಲಿ ಬರುವ ಹಾಡುಗಳು, ಆ ಹಾಡುಗಳನ್ನು ಉಳಿಸ್ಕೊಳ್ಳೋದು ಮತ್ತು ಮುಂದಿನ ಜನಾಂಗಕ್ಕೆ ಅದನ್ನು ರವಾನಿಸುವುದು ನಮ್ಮ ಅದಮ್ಯ ಕರ್ತವ್ಯ ಅಂತ ಹೇಳಿ ಕರೆದಿದ್ದಾರೆ. ಹಾಗಾಗಿ ಇವತ್ತಿನ ಮೊದಲನೇ ಹಾಡು ಮಾಯಾದ ಮನದ ಭಾರವ, ಅದರ ಒಂದು ಲೋಕಾರ್ಪಣೆಯನ್ನು ಈಗ ಲಕ್ಷ್ಮೀ ಅಮ್ಮ ಮಾಡಬೇಕು. ಅಲ್ಲಿಂದನೇ ಹೇಳಿದ್ರೆ ಆಯಿತು. ಒಂದು ನಿಮಿಷ ಕೊಟ್ಟು ಶೇಷಾದ್ರಿ ಸರ್ ಅವರು ದಯಮಾಡಿ ಎಲ್ಲರೂ ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊಂತೀನಿ. ಬಂಧುಗಳೇ, ವೀರ ರಂಗ ಸಂಭ್ರಮ ಗಿರೀಶ್ ಕಾರ್ನಾಡರ ನಾಟಕ ನಾಗಮಂಡಲ ಇಂದಿಗೂ ಹೆಸರುವಾಸಿ, ಎಂದೆಂದಿಗೂ ಹೆಸರುವಾಸಿ. ಮಾರ್ಚ್ 31, 1997ರಲ್ಲಿ ಸಿನಿಮಾವಾಗಿ ತೆರೆ ಮೇಲೆ ಬಂತು. ಈಗ ಅದರ ಒಂದು ಗಾಯನ ಮಾಯಾದ ಮನದ ಭಾರ ವಿಶೇಷ ರೀತಿಯಲ್ಲಿ ನಮ್ಮ ಯುವ ಜನತೆಗೆ, ಜೆನ್ಸಿಗಳ ಮೈಂಡ್ ಸೆಟ್ಗೋಸ್ಕರ ಹಾಡಿ ಅದನ್ನ ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ. ಅದರ ಲೋಕಾರ್ಪಣೆ ದಿಗ್ಗಜರಿಂದ ಆಗಬೇಕಾಗಿ ಕೇಳ್ಕೊತಾ ಇದ್ದೀನಿ. ಲಕ್ಷ್ಮಮ್ಮ ಅವರಿಗಾಗಲೇ 11:23 ಲೋಕಾರ್ಪಣೆಯನ್ನಗೊಳಿಸಿದ್ದಾರೆ. ಈಗ ಈ ಕಾರ್ಯಕ್ರಮದ ಮೂಲಕ ಮತ್ತೊಮ್ಮೆ ಈ ವೇದಿಕೆಯಲ್ಲಿ ನೋಡುವಂತ ಸುಯೋಗ ನಮ್ಮದಾಗ್ಲಿ. ಎಲ್ಲ ಒಳ್ಳೇದಾಗಲಿ. ಮಾಯಾದ ಮನದ ಭಾರ ಲೋಕಾರ್ಪಣೆ. ಮಾಯಾದ ಮನದ ಭಾರ ಲೋಕಾರ್ಪಣೆ ಆಗಲಿ. ನಮ್ಮ ಸುಷ್ಮಿಗೆ ಒಳ್ಳೆಯದಾಗಲಿ. ಆಕೆ ಪ್ರಯತ್ನಕ್ಕೆ ಭಗವಂತ ಒಳ್ಳೇದು ಮಾಡಲಿ. ಎಲ್ಲ ವಿಶೇಷ ಅತಿಥಿಗಳು ಗಣ್ಯರೆಲ್ಲ ಇಲ್ಲಿದ್ದರೆ ಎಲ್ಲರ ಆಶೀರ್ವಾದ ಆಕೆ ಮೇಲೆ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಆಕೆಗೆ ಒಳ್ಳೇದಾಗಲಿ ಅಂತ ಹೇಳಿದ್ರೆ ನಾನು ಎರಡು ಮಾತು ಮುಗಿಸ್ತೀನಿ. ಒಳ್ಳೇದಾಗಲಿ. ಬಂಧುಗಳೇ, ಆಗ್ಲೇ ತಿಳಿಸಿದ ಹಾಗೆ 1997 ಮಾರ್ಚ್ 31 ನಾಗಮಂಡಲ ನಾಗಾಭರಣ ಸರ್ ಅವರ ನೇತೃತ್ವದಲ್ಲಿ ಇಡೀ ಕನ್ನಡ ಸಿನಿಮಾ ರಂಗದಲ್ಲಿ ತನ್ನದೇ ಆದಂತಹ ಐತಿಹ್ಯವನ್ನ ಸೃಷ್ಟಿಸಿದಂತಹ ಚಿತ್ರ ಮಾಯಾದ ಮನದ ಭಾರ. ಸಿ ಅಶ್ವಥ್ ಸರ್ ಅವರು ಆಡಿದ್ರು. ಈಗ ಕಂಚಿನ ಕಂಠದ ಅದ್ಭುತ ಕಲಾವಿದೆಯ ಧ್ವನಿಯಲ್ಲಿ ನಮ್ಮ ಜೆನ್ಸಿಗಳಿಗೆ ಮುಟ್ತಾ ಇದೆ ಆ ಒಂದು ಗೀತೆಯನ್ನ ಈಗ ನಾವೆಲ್ಲರೂ ಕೂಡ ನೋಡುವಂತಹ ಸಮಯ. ಅವ್ರಿಗೆ ನಾವು ಕೊಡುಗೆ ಕೊಡ್ತಾ ಇರೋದು ಕರೆಕ್ಟು. ನಾನು ಹೇಳ್ತಾ ಇರೋದು ಜೆನ್ಸಿಗಳು ಕೈ ಹಿಡಿಬೇಕು ಅಂತ. ಇದು ನಮ್ಮ ಫೇವ್ರೆಟ್ ಹಾಡುಗಳೇ, ನಮ್ಮ ಮಿಲೇನಿಯಂ ಅಲ್ಲಿ ರಾರಾಜಿಸಿದಂಥ ಹಾಡು. ಆದರೆ ಜೆನ್ಸಿಗಳು ಕೇಳಿಲ್ವೇ? ಅವ್ರಿಗೂ ಕಿವಿ ಮುಟ್ಟಕ್ಕೆ, ಕಿವಿ ಹಿಂಡೋದಕ್ಕಿನ್ನ ಕಿವಿಲಿ ಮೆತ್ತಿಗೆ ಪ್ರೀತಿಯಿಂದ ಹಾಡನ್ನೇ ಹಾಡ್ತಾ ಇದೀವಿ ಅಷ್ಟೇ. ಓಕೆ, ಹಾಡು ಬರಲಿ. ಸುಷ್ಮಾ ಇಲ್ಲ ಅಂತ ಕಾಣುತ್ತೆ, ಹಾಗಾಗಿ ಧೈರ್ಯವಾಗಿ ಮಾತಾಡ್ಬೋದು. ಯಾಕೆ ಈ ಮಾತು ಹೇಳಿದೆ ಅಂತಂದ್ರೆ, ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಕಂಬಾರ ಗೀತೆಗಳಿಗೆ ನೀವು ದೃಶ್ಯ ಸಂಯೋಜನೆ ಮಾಡಬೇಕು ಅಂತ ಯಾವಾಗ ಹೇಳಿದ್ರು ನನಗಂತೂ ಗೊತ್ತಿಲ್ಲ. ಈ ವೇದಿಕೆ ಮೇಲೆ ಹೇಳಿ ನನಗೊಂಚೂರು ಯೋಚನೆ ಮಾಡೋ ಹಾಗಾಗಿದೆ. ಮಾಯಾದ ಮನದ ಭಾರ ತರದೇ ವಿಜುವಲ್ಸ್ ಆದ್ರೂ ನನ್ನ ಕೈಲಿ ಸಾಧ್ಯನೇ ಇಲ್ಲ ಮಾಡಕ್ಕೆ. ಹಾಡು ಮಾಯಾದ ಮನದ ಭಾರ ಕೇಳಿದಾಗ ನಮ್ಮ ನೆನಪಿನ ಭಿತ್ತಿ ಬಹಳ ಹಿಂದಕ್ಕೆ ಹೋಗುತ್ತೆ. ನಾಗಮಂಡಲ ಹೋಗುತ್ತೆ, ಸಿ ಅಶ್ವಥ್ ಕಣ್ಮುಂದೆ ಬರ್ತಾರೆ, ನರಸಿಂಹನಾಯಕ್ ಕಣ್ಮುಂದೆ ಬರ್ತಾರೆ. ನಮ್ಮ ಮನಸ್ಸಿನ ಮುಂದೆ ಬೇರೆ ಬೇರೆ ಇಮೇಜಸ್ ಬಂದು ಹೋಗುತ್ತೆ. ಯಾಕೋ ಈ ಇಮೇಜಸ್ನ ಒಗ್ಗಿಸ್ಕೊಳ್ಳೋಕ್ಕಾಗಲಿಲ್ಲ ನನಗೆ. ಆದರೆ ಒಂದು ಪ್ರಶ್ನೆ ಕೂಡ ಬಂತು ನಿಮ್ಮಿಂದ, ಜೆನ್ಸಿ ಅಂತ ಯಾಕೆ ಪದೇ ಪದೇ ಹೇಳ್ತಾ ಇದ್ರಿ, ನಾವೆಲ್ಲ ಮನುಷ್ಯರಲ್ವಾ ಅನ್ನೋ ಥರ. ನಾವು ಮಿಲೇನಿಯಲ್ಸ್. ಸೊ ಅವರು ಈ ನಮ್ಗಾಗಲೇ ಈ ಮಾಯಾದ ಮನದ ಭಾರ ಗೊತ್ತಿದೆ, ಮುಂದಿನ ಜನಾಂಗಕ್ಕೆ ಇದನ್ನು ತಲುಪಿಸೋದು ಅಂತ ತಲುಪಿಸೋದಕ್ಕೆ ಇದೇ ಸರಿಯಾದ ಮಾರ್ಗನ
ಅಥವಾ ಇನ್ಯಾವುದಾದ್ರೂ ಮಾರ್ಗ ನಾವು ಅನುಸರಿಸ್ಬೇಕಾ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ. ಇದೇ ನಿಶ್ಚಿತ ಅಂತ ನಾವು ಅಂದ್ಕೋಬೇಕಾಗಿಲ್ಲ, ಆದರೆ ತಲುಪಿಸ್ಬೇಕು ಅಂತ ಹೊರಟಿರುವಂಥ ಯೋಚನೆ ಸರಿಯಾಗಿದೆ ಅಂತ ಹೇಳ್ತೀನಿ. ಯಾಕೆಂದ್ರೆ ಅದು ಬರೀ ಒಂದು ಜನರೇಷನ್ಗೆ ನಿಂತು ಹೋಗುವಂಥ ಪದ್ಯಗಳಲ್ಲ, ಸಾಲುಗಳಲ್ಲ, ಸಂಗೀತ ಅಲ್ಲ. ಅಂದ್ರೆ ಇದು ಒಂದು ರೀತಿ ಅನುಭವಿಸುವಂಥದ್ದು. ಈಗ ಸತ್ಯ ಹೇಳ್ಬೋದು ಇನ್ನೊಂದು ಕಾಣುತ್ತೆ, ಸೂಕ್ಷ್ಮ ಕಾಣಿಸ್ಕೊತಾ 2 ವಾರದಿಂದ ಹಿಂಗೆ ಫೋನ್ ಮಾಡಿ ಏನೋ ಮಾಡ್ತಾ ಇದ್ದೀನಿ ಅಂತಂದಾಗ ನಾನು ಯಾವುದೋ ಮೂಡಲ್ಲಿದ್ದೆ, ಹ್ಞೂ 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 ಅಂತ ಕೇಳಿಸ್ಕೊಂಡೆ. ಹೋದ್ರು ಆಯ್ತು, ಹೋಗದೇ ಇದ್ರು ಆಯ್ತು ಅಂತ ಸುಮ್ಮನೆ ಇದ್ದೆ. ಇವತ್ತು ಬೆಳಗ್ಗೆ ಯಾವುದೋ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇತ್ತು. ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಕೂತಿದ್ದೀನಿ, ಕಂಚಿನ ಕಂಠದ ಸುಷ್ಮಾ ಧ್ವನಿ ಎಷ್ಟೊತ್ತಿಗೆ ಇರ್ತೀಯಾ ಅಂತ. ನನ್ನನ್ನು ಶೇಷು ಅಂತ ಪ್ರೀತಿಯಿಂದ ಕರೆಯೋ ಏಕೈಕ ಸೋದರಿ ಇನ್ಯಾರೂ ಇಲ್ಲ ಚಿತ್ರರಂಗದಲ್ಲಿ, ಎಲ್ಲ ಶೇಷಾದ್ರಿ ಅಂತಾನೆ ಕರೀತಾರೆ. ಆ ಸ್ವತಂತ್ರ ಕೊಟ್ಟಿದ್ದೀನಿ. ಯಾಕೆಂದ್ರೆ 3 ದಶಕಗಳ ಪರಿಚಯ ಮತ್ತೆ ಸ್ನೇಹ. ನಾವಿಬ್ಬರು ಒಂದಾಗಿ ಒಂದು ಟೆಲಿಫಿಲ್ಮ್ ಅಲ್ಲಿ ಆಕ್ಟ್ ಮಾಡಿದ್ವಿ 1996ರಲ್ಲಿ, ರನ್ನರ್ ಅಂತ ಹೇಳಿ ಫಿಲ್ಮ್ ಅಲ್ಲಿ. ಆನಂತರ ಸುಷ್ಮಾ ಬಗ್ಗೆ ನಾನು ಹೆಚ್ಚು ಹೇಳ್ಬೇಕಾಗಿಲ್ಲ, ಸಿನಿಮಾದಲ್ಲಿ ನಾಯಕಿಯಾಗಿದ್ದವರು. ಈಗ ನಾನು ಸುಚೇಂದ್ರ ಪ್ರಸಾದ್ ಅವ್ರಿಗೆ ಹೇಳ್ತಾ ಇದ್ದೆ, ನಿಜವಾಗಿ ನಮ್ಮ ಚಿತ್ರರಂಗ ಆಕೆಯನ್ನು ಸಮರ್ಥವಾಗಿ ಬಳಸ್ಕೊಂಡಿಲ್ಲ ಅಂತ. ನಿಜವಾಗೂ ಬಳಸ್ಕೊಂಡಿದ್ರೆ ಯಾವ ಉಷಾ ಉತ್ತಪ್ಪು ಅಲ್ವಾ ನೋಡಿ, ನನಗೆ ನಿಮಗೆ ನಾವೇನ್ ಮಾತಾಡ್ಕೊಂಡಿಲ್ಲ. ಆ ಧ್ವನಿಗಿಂತನೂ ವಿಶಿಷ್ಟವಾದಂಥ ಧ್ವನಿ. ಉಷಾ ಉತ್ತಪ್ಪು ಕನ್ನಡ ಭಾಷೆಯನ್ನ ಹಿಂದಿಯಲ್ಲಿ ಬರ್ಕೊಂಡೋ ಇಂಗ್ಲಿಷಲ್ಲಿ ಬರ್ಕೊಂಡೋ ಹೇಳಿದಾಗ ಅಲ್ಲಿ ಆತ್ಮ ಇರಲ್ಲ, ಹೃದಯ ಇರಲ್ಲ, ಅಲ್ಲಿ ಭಾವ ಇರಲ್ಲ. ಅದೇನೊಂದು ರಿಪೀಟ್ ಆಗಿರುತ್ತೆ ಅಕ್ಷರಗಳು, ಸ್ವರಗಳಲ್ಲಿ ಅವರು ಅದನ್ನ ಹಿಡಿಬಹುದು ಆ ರಾಗವನ್ನ. ಆದ್ರೆ ಆಕೆ ಫೀಲ್ ಮಾಡಿಕೊಂಡು ಈ ಹಾಡನ್ನ ಹಾಡ್ತಾ ಇದ್ದನ್ನ ಗಮನಿಸ್ದೆ. ಹಾಗಾಗಿ ಆಕೆ ಕಂಠ ನೋಡಿದಾಗ ನಾನು ಒಂದು ಮಾತು ಯಾವಾಗಲೂ ನೆನಪು ಬರುತ್ತೆ. ನಮ್ಮಲ್ಲಿ ಹೇಳ್ತಾರೆ, ಇತ್ತೀಚೆಗೆ ತನ್ನ ನೆಪೋಟಿಸಮ್ ಬಗ್ಗೆ ಚರ್ಚೆ ಆಗಿದೆ, ಅದ್ರ ಬಗ್ಗೆ ನಾನು ಹೋಗಲ್ಲ. ಕಲೆ ಅನ್ನೋದು ನಿಜವಾಗಿ ರಕ್ತದಲ್ಲಿ ಬರುತ್ತಾ ಅನ್ನೋ ಒಂದು ತಲಾಂತರದಿಂದ ಚರ್ಚೆ ಇದೆ. 1984ನೇ ಇಸ್ವಿ ಮೈಸೂರಿನಲ್ಲಿ ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿತ್ತು. ಅಲ್ಲಿ ಆ ವೇದಿಕೆಯಲ್ಲಿ ಎಂಥ ಘಟಾನುಘಟಿಗಳು. ನಾನು ಆ ಪ್ರೇಕ್ಷಕರ ಇದರಲ್ಲಿ ಇದ್ದೆ. ನನಗೆ ಅವಾಗ 22-23 ವರ್ಷ. ಕುವೆಂಪು ಅವರು ಇದ್ರು ಆ ವೇದಿಕೆ ಮೇಲೆ, ಶಿವರಾಮ್ ಕಾರಂತರಿದ್ರು, ಮಾಸ್ತಿ ಅವರಿದ್ರು, ಘಟಾನುಘಟಿಗಳೆಲ್ಲ ವೇದಿಕೆ ಮೇಲೆ ಇದ್ರು. ಆ ವೇದಿಕೆ ಮೇಲೆ ನಿಂತುಕೊಂಡು ಶಿವರಾಮ್ ಕಾರಂತರು ಒಂದು ಮಾತನ್ನ ಹೇಳಿದ್ರು, ಕಲೆ ಅನ್ನೋದು ರಕ್ತದಲ್ಲಿ ಬರಲ್ಲ, ರಕ್ತದಲ್ಲಿ ಬರೋದು ಸಕ್ಕರೆ ಕಾಯಿಲೆ ಮಾತ್ರ ಅಂತ. ಆದ್ರೆ ಕೆಲವು ಸರಿ ಇದು ಅಪವಾದ ಅಂತ ಅನಿಸ್ಬಿಡುತ್ತೆ. ಈಗ ಈ ಸುಷ್ಮಾಗೆ ಯಾಕೆ ಬಂತು ಈ ಧ್ವನಿ, ಯಾಕೆ ಬಂತು ಈ ಅಭಿನಯ? ಇದು ನಿಮ್ಮ ತಾತನಿಂದ, ಗುಬ್ಬಿ ವೀರಣ್ಣರಿಂದ ಬಂತ, ಜಯಶ್ರೀಯವರಿಂದ ಬಂತ, ಯಾರಿಂದ ಬಂತು? ರಕ್ತದಲ್ಲಿ ಖಂಡಿತ ಬಂದಿಲ್ಲ, ಪ್ರಯತ್ನದಿಂದ ಬಂದಿದೆ. ಧ್ವನಿ ಬಂದಿರ್ಬೋದು, DNA ಮೂಲಕ ಧ್ವನಿಯ ಇದು ಬಂದಿರಬಹುದು. ಆದ್ರೆ ಪರಿಶ್ರಮ ಅದು ಈ ಹಂತಕ್ಕೆ ತಂದು ನಿಲ್ಲಿಸಿದೆ ಅಂತ ಅನಿಸುತ್ತೆ. ಸೊ ಸಕಲ ಕಲಾ ವಲ್ಲಭೆ ಈಗ ಈ ಪಾತ್ರವನ್ನ ಅಭಿನಯಿಸ್ತಾ ಇದ್ದಾರೆ. ರಂಗ ಸಂಭ್ರಮದ ಮೂಲಕ ಸಂಗೀತವನ್ನ, ಸಾಹಿತ್ಯವನ್ನ ಈಗಿನ ಜನರೇಷನ್ಗೆ, ಜಿನ್ಸಿನ ಪದ ಬಳಸಲ್ಲ ನಾನು, ಈಗಿನ ಜನರೇಷನ್ಗೆ ತಲುಪಿಸುವಂಥದ್ದು, ದಾಟಿಸುವಂಥದ್ದು ಅದು ನಮ್ಮೆಲ್ಲರ ಸಾಮಾಜಿಕ ಜವಾಬ್ದಾರಿ ಅಂತ ನಾನು ಭಾವಿಸ್ತೀನಿ. ಯಾಕೆಂದ್ರೆ ಇದು ಕಳೆದೋಗ್ತಾ ಇದೆ. ಇವಾಗ ಬರೀ ನಮ್ಮೆಲ್ಲರ ಚರ್ಚೆ ಇರಾನ್ ಮತ್ತೆ ಅಮೆರಿಕ ಮಧ್ಯೆ ಇನ್ನೂ ಯುದ್ಧ ಎಷ್ಟು ದಿವಸ ಮುಂದುವರಿಯುತ್ತೆ, ನಿಜವಾಗಿಯೂ ಶಾಂತಿ ಒಪ್ಪಂದ ಆಯ್ತಾ, ಪೆಟ್ರೋಲ್ ಬೆಲೆ ಹೆಚ್ಚಾಗುತ್ತಾ, ನಮ್ಗೆಲ್ಲ ಗ್ಯಾಸ್ ಸಿಗುತ್ತಾ, ಇದು ಬಿಟ್ಟು ನಮ್ಗೆ ಯಾವುದೂ ಚರ್ಚೆ ಇಲ್ಲ. ಆ ಚರ್ಚೆಯ ಮಧ್ಯೆ ಯಾವುದೋ ಒಂದು ಸಂಗೀತದ ಬಗ್ಗೆ, ಯಾವುದೋ ಒಂದು ಸಾಹಿತ್ಯದ ಬಗ್ಗೆ, ಯಾವುದೋ ಒಂದು ರಂಗಭೂಮಿ ಬಗ್ಗೆ ಒಂದು ಚರ್ಚೆ ಆಗ್ತಾ ಇದೆ. ನೀವೆಲ್ಲ ಅದಕ್ಕೆ ಸಾಕ್ಷಿ ಆಗ್ತಾ ಇದ್ದೀರಿ. ಅದಕ್ಕೆ ಕಾರಣರು ಸುಷ್ಮಾ ಅನ್ನೋದು ನನಗೆ ನಿಜವಾಗಿಯೂ ಹೆಮ್ಮೆ ವಿಚಾರ. ಹಾಗೆ ನೋಡಿದ್ರೆ 3 ದಶಕದ ಹಿಂದೆ ನಾನು ಅವರು ಸೇರಿ ಒಂದು ಸಿನಿಮಾ ಮಾಡಬೇಕಾಯ್ತು. ಅದಾಗ್ಲಿಲ್ಲ. ನಿಮ್ ಕೈಲಿ ಒಂದು ಸಿನಿಮಾ ಮಾಡಿಸ್ಬೇಕು ಅಂತ ಇತ್ತು. ಈಗೇನೋ ಹಿಡ್ಕೊಂಡ್ಬಂದು ಕೂರಿಸ್ದಂಗೆ ಇರಲಿ. ಆ ನಂತರ ನನ್ನ ಅಭಿನಯದಲ್ಲಿ ಒಂದು ಸಿನಿಮಾ ಕೂಡ ಆಯ್ತು, ಚಿತ್ರೀಕರಣ ಆಯ್ತು. ಆದ್ರೆ ಪ್ರೇಕ್ಷಕರ ಹಿತದೃಷ್ಟಿಯಿಂದ ಅದು ಆಚೆಗೆ ಬರಲಿಲ್ಲ. ಬಂದಿದ್ರೆ ಅಲ್ಲೋಲೋಕಲ ಆಗಿರಿಂದ ನಿಮ್ಗಂತೂ ಅವಕಾಶ ಇರ್ತಿರ್ಲಿಲ್ಲ. ನನ್ನನ್ನ ತೆರೆ ಮೇಲೆ ನೋಡಿದ್ರೆ ಸುಚೇಂದ್ರ ಪ್ರಸಾದ್ ಯಾರು ಕೇಳ್ತಿರ್ಲಿಲ್ಲ. ಆದ್ರೆ ನಿಮ್ಮ ಅದೃಷ್ಟ ಚೆನ್ನಾಯ್ತು, ಹಾಗಾಗಿ ಬರಲಿಲ್ಲ. ಹಾಗಾಗಿ ಈ ರೀತಿ ಆಗಾಗ ಈ 3 ದಶಕಗಳಿಂದ ಸುಷ್ಮಾ ನೋಡಿದಾಗ ಅದೇನು ಎನರ್ಜಿ ರೀ, ಆ ಮಾತಲ್ಲಿ, ಆ ಧ್ವನಿಯಲ್ಲಿ, ಪ್ರೀತಿಯಲ್ಲಿ, ಆ ಒಪ್ಪುಗೆಯಲ್ಲಿ. ಬಿಗ್ ಬಾಸ್ ಅಲ್ಲಿ ನೋಡಿದಾಗಲೇ ಎಲ್ಲ ತಲ್ಲಣಗೊಂಡ್ಬಿಟ್ಟಿದ್ರು. ಎಲ್ಲರ ಮುಖವಾಡವನ್ನ ಕಿತ್ತು ಹಾಕಿದ ಫಿಲ್ಟರ್ಲೆಸ್ ಲೇಡಿ. ಯಾವತ್ತೂ ಫಿಲ್ಟರ್ ಇಲ್ಲ ಅವ್ರಿಗೆ, ಏನು ಮನಸ್ಸಲ್ಲಿ ಏನೂ ಇರಲ್ಲ. ನಾವೆಲ್ಲರೂ ಮುಖವಾಡ ಹಾಕೊಂಡಿರ್ತೀವಿ. ಒಂದಲ್ಲ ಒಂದು ಸಂದರ್ಭದಲ್ಲಿ ಯಾರನ್ನಾರು ಸ್ವಾಗತಿಸಿದಾಗ, ಯಾರನ್ನಾರು ಎದುರುಗೊಂಡಾಗ ಸಣ್ಣದಾಗ ಒಂದು ಹುಸಿ ನಗ್ತೀವಿ, ಚೆನ್ನಾಗಿದ್ದೀರಾ ಅಂತ ಕೇಳ್ತೀವಿ. ಆದ್ರೆ ಇವೆಲ್ಲ ಮುಖವಾಡವೇ. ಇದು ಸಾರ್ವಜನಿಕವಾಗಿ ಸಹಜವಾದ್ದು, ಅಸಹಜಾತ ಅಂತ. ಆದ್ರೆ ಮುಖವಾಡವೇ ಇಲ್ಲದೆ ಇರುವಂತ ಫಿಲ್ಟರ್ಲೆಸ್ ಲೇಡಿ, ಏಕೈಕ ಲೇಡಿ ಸುಷ್ಮಾ ವೀರ್. ಸೊ ಹಾಗಾಗಿ ಈ ತರದ್ದು ಏನೋ ಒಂದು ಮಾಡಕ್ ಹೊರಟಿದ್ದಾರೆ. ನಿಜವಾಗಿಯೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ಕಂಬಾರ ಸಾಹಿತ್ಯಕ್ಕೆ ಒಂದು ವಿಷುವಲ್ ಮಾಡುವಂಥದ್ದು ನಿಜವಾಗಿಯೂ ಒಂದು ಅದ್ಭುತವಾದ ಕಲ್ಪನೆ.
ನೋಡೋಣ, ಅದನ್ನು ಕೂತು ಚರ್ಚೆ ಮಾಡಿ ಹೇಗೆ ಅದನ್ನು ತೆರೆಗೆ ತರಕ್ಕೆ ಸಾಧ್ಯ ಅನ್ನೋದನ್ನು ನಾವು ಕೂತ್ಕೊಂಡು ಯೋಚನೆ ಮಾಡೋಣ. ಈ ಅವಕಾಶಕ್ಕಾಗಿ ಧನ್ಯವಾದಗಳು. ವಿಶ್ ಆಲ್ ದ ಬೆಸ್ಟ್. ಈಗ ಊರು ಹಾಡು ಹಾಕ್ತೀವಿ, ಅದನ್ನೊಂದು ಸ್ವಲ್ಪ ಕೇಳಿ. ಅಂದರೆ ಕಂಬಾರು ಬರೆದಿರುವಂಥ ಬಹಳ ಮುದ್ದಾಗಿರುವಂಥ ಹಾಡು. ಅದು ಅಂದಿಗೂ ಆಗುತ್ತೆ, ಇಂದಿಗೂ ಆಗುತ್ತೆ, ಮುಂದಕ್ಕೂ ಆಗುತ್ತೆ. ಈ ಹಾಡು ಆಗಿದ ತಕ್ಷಣ ಸುಚಿ ಮಾತಾಡ್ತಾನೆ. ಶೇಷ್ ಒಂದು ನಿಮಿಷ ಹೊರಟ್ಬಿಡ್ಬೇಡ, ಒಂದು ನಿಮಿಷ ಊರು ಕೇಳ್ಕೊಂಡು ಹೋಗೋದಕ್ಕೆ. ಗಸಗಸೆ ಪಾಯಸ ಅಂತೆ, ಗಸಗಸೆ ಪಾಯಸ ಮಾಡಿ ಭಾನುವಾರ ಮಲ್ಕೋಬೇಕು ಅಂತ ಹೇಳಿ ಊಟ ಮಾಡಿದೆ ನಾನು. ಹೋಗಲ್ಲ. ವೀರರಂಗ ಸಂಭ್ರಮ K5 ಅಂದ್ರೆ ಎಂತ ಗೊತ್ತಾ? ಕರ್ನಾಟಕ, ಕನ್ನಡ, ಕಾರ್ನಾಡರು, ಕಂಬಾರರು, ಕಾರಂತರು, ಈ 5 ದಿಗ್ಗಜರ ಹಾಡುಗಳನ್ನೇ ಮುಂದಿನ ಪೀಳಿಗೆ ತಗೊಂಡು ಹೋಗಿ ಬರವಣಿಗೆ ಅಂದ್ರೆ ಏನು ಅನ್ನೋದನ್ನ ಅರ್ಥೈಸೋದಷ್ಟೇ ನಮ್ಮ ಪ್ರಯತ್ನ. ಈಗ ನಿಮ್ಮೆಲ್ಲರಿಗೋಸ್ಕರ ಊರು ಹಾಡು ಆಡಿಯೋ ಒಂದೇ ನಿಮಿಷ ಅವಿನಾಶ್ ತುಂಬ ಖುಷಿ ಆಗ್ತಿದೆ ಮ್ಯಾಮ್. ಗರಡಿಯಲ್ಲಿ ನಾವಿದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ. ತುಂಬ ಚೆನ್ನಾಗಿ ನನ್ನ ಹೆಸರು ಕಾವ್ಯ ಅಂತ, ಚಿಕ್ಕಮಂಗ್ಳೂರಿಂದ. ಸೊ ಈಗ ಮ್ಯಾಮ್ ಅಂಡರಲ್ಲಿ ನಾನು ಸಂಗೀತನ ಕಲಿತಾ ಇದ್ದೀನಿ, ಅಂದರೆ ರಂಗಗೀತೆಗಳನ್ನ ನಾನು ಕಲ್ತ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕವನ ಅಂತ, ನಮ್ಮೂರು ಚಿಕ್ಕಮಗಳೂರು. ನಾವು ಮ್ಯಾಮ್ ಹತ್ರ ಸಂಗೀತ ಕಲಿತಾ ಇದ್ದೀವಿ. ಇವಾಗ ಏನು ನಮ್ಮ ಕೈಲಾಗಲ್ಲ ಅಂತ ನಾವು ಅಂದ್ಕೊಂಡು ಬಂದ್ವೋ, ನಮ್ಮ ಮ್ಯಾಮು ನಿಮ್ಮ ಕೈಲಾಗುತ್ತೆ, ನೀವು ಮಾಡ್ತೀರಾ ಅಂತ ನಮಗೆ ತುಂಬ ಸಪೋರ್ಟ್ ಮಾಡಿ ಪ್ರತಿಯೊಂದನ್ನು ಹೇಳ್ಕೊಟ್ಟು ನಮ್ಮನ್ನು ಇವತ್ತು ಇಲ್ಲಿ ತನಕ ಕರ್ಕೊಂಡ್ಬನ್ನಿ ಸರ್. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಸೊ ಇವಾಗ ನಾವು ವೀರರಂಗ ಸಂಭ್ರಮ ಬ್ಯಾಂಡ್ನ ಮೆಂಬರ್ಸ್ ಆಗಿದ್ದೀವಿ. ಅದನ್ನ ಹೇಳ್ಕೊಳ್ಳೋದು ತುಂಬ ಹೆಮ್ಮೆ ಇದೆ. ಸೊ ಇನ್ನು ತುಂಬ ನಿಮ್ಮ ಜೊತೆ ಕಲಿಯೋದಿದೆ ಮ್ಯಾಮ್. ಊಟಕ್ಕೆ ಮುಂಚೆ ಕೊನೆಯದಾಗಿ ಕಂಬಾರು ಬರೆದಿರುವಂಥ ಹಾಡು ಜಯ. ಇದಾದ್ಮೇಲೆ ನೀವು ಸುಚಿ ಹೇಳ್ಬೇಕು. ಗಾಯನ ಚಂದ, ಸಂಗೀತ ಚಂದ, ಕೇಳುಗರೆಲ್ಲರನ್ನ ಮನಮುಟ್ಟುವಲ್ಲಿ ಯಶಸ್ವಿಯಾಗಿರುವ ಈ ಗೀತೆಯ ಮೂಲಕ ಇನ್ನಷ್ಟು ಪ್ರಯೋಗಗಳು ಬರಲಿ ಅಂತ ಆಶಿಸೋಣ, ಹಾರೈಸೋಣ. ಈ ಹಾಡುಗಳನ್ನು ಕೇಳ್ತಾ ನನ್ನ ಮಗಳು ಅಂತ ಹೆಮ್ಮೆಯಿಂದ ಬೀಗಿ ಪ್ರೀತಿಯಿಂದ ಅವರಿಗೆ ನಾನು ಆಶೀರ್ವಾದಗಳನ್ನ ನೀಡೋದ್ರ ಮೂಲಕ ಅವರ ಯಶಸ್ಸಿಗೆ ಒಂದು ಹೊಸ ನಾಂದಿಯನ್ನ ಹಾಡ್ತೀನಿ ಅಂತ ಹೇಳ್ತಿದ್ರು. ಮುಖ್ಯವಾಗಿ ನಾನು ಮಾತಾಡೋದೇನಿರಲಿಲ್ಲ, ಒಂದೇ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಸುಷ್ಮಾ, ಒಂದು ನಿಮಿಷ. ಈ ಮಗು ಚೇಂಬರ್ ಕೂತ್ಕೊಂಡು ಒಂದು ತಿಂಗಳಿಂದ ಈ ಏನು ಕೆಲಸ ಮಾಡ್ತಾ ಇದೆ ಅಂತ ನಾನು ಅವಾಗಾಗ ಅಬ್ಸರ್ವ್ ಮಾಡ್ತಾ ಇದ್ದೆ. ಆಗ ಅರ್ಥ ಆಯಿತು, ಪ್ರತಿದಿನನೂ ಅವಿನಾಶು ಸುಷ್ಮಾ ಕೂತ್ಕೊಂಡು ಈ ಒಂದು ಏನು ಹಾಡುಗಳ ಒಂದು ಸ್ಕೀಮ್ ಇದೆಲ್ಲ ಮಾಡಿದ್ದಾರೆ. ಬಹುಶಃ ನನಗೆ ತುಂಬ ಖುಷಿಯಾಗೋದು ಏನಪ್ಪ ಅಂದರೆ, ಈ 5K ಇದೆಯಲ್ಲ, ಅದಕ್ಕೆ ಬಹಳ ಅರ್ಥ ಇದೆ. ಒಂದು ಕರ್ನಾಟಕ, ಕನ್ನಡ, ಕಾರಾಂತ, ಕಂಬಾರ, ಕಾರ್ನಾಡ. ಬಹುಶಃ ಒಂದು ಬದಲಾವಣೆಯ ಪರ್ವ ಬಂದಿದ್ದು 70ರ ದಶಕದಲ್ಲಿ. ಇಲ್ಲಿ ಕೂತಿರುವಂಥ ನಮ್ಮ ಸೋಮಶೇಖರ್ ಸರ್ ಗೊತ್ತಿರುತ್ತೆ, ಮೋಹನ್ ಕೊಂಡೋಜಿ ಅವ್ರಿಗೆ ಗೊತ್ತಿರುತ್ತೆ, ಪ್ರಕಾಶ್ ಗೊತ್ತಿರುತ್ತೆ, ಮತ್ತು ಅನೇಕರು ಗೊತ್ತಿರುತ್ತೆ. ನಾನು ಆ ಸಮಯದಲ್ಲಿ ಬಂದಂಥ ಒಬ್ಬ ನಟ, ರಂಗಭೂಮಿಯ ನಟ. ರಂಗಭೂಮಿ ಕರ್ಮಭೂಮಿ ಅಂತ ಕರೀತೀವಿ, ಅದು ನಮ್ಮ ಕರ್ಮಭೂಮಿ. ನಾವೇನಾದರೂ ಇವತ್ತು ಭಾಷೆ, ನೆಲ, ಜಲ ಅಂತಂದರೆ ಸಿನಿಮಾಗಿಂತ ಮುಂಚೆ ಬಂದಿದ್ದು ರಂಗಭೂಮಿ. ಹಾಗಾಗಿ ರಂಗಭೂಮಿಲೆಲ್ಲ ಆ ಕಾಲದಲ್ಲಿ ಅತಿ ದೊಡ್ಡ ದಿಗ್ಗಜರು ಅಂದರೆ ಅದು ಗುಬ್ಬಿ ವೀರಣ್ಣವರು, ಸುಬ್ಬಯ್ಯ ನಾಡವರು ಅಂಥವರೆಲ್ಲ ಕಟ್ಟಿಕೊಟ್ಟಂಥ ಒಂದು ನಮ್ಮ ಒಂದು ರಂಗಭೂಮಿ. ಅದರ ಹಾಡುಗಳನ್ನು ಕೇಳ್ತಾ ಇದ್ದಾಗ ಇವತ್ತಿಗೂ ಈ ಏನೊಂದು ಬ್ಯಾಂಡ್ ಅಂತ ಈಗ ಕರೆದಿದ್ದಾಳೆ ಇದಕ್ಕೆ, ವೀರ ರಂಗ ಸಂಭ್ರಮ ಅಂತ. ನಾವು ಬೆನಕದವರು ಬೆನಕ ಬ್ಯಾಂಡ್ ಅಂತ ಒಂದು ಮಾಡಿದ್ವಿ, ನಾನು ನಾಗಾಭರಣ ಎಲ್ಲ ಕೂತ್ಕೊಂಡು ಈ ಹಾಡುಗಳನ್ನೆಲ್ಲ ಅವಳು ಜೆನ್ಸಿ ಅಂತ ಅವಳು ಉಪಯೋಗಿಸೋದು, ನಾನು ಅದನ್ನು ಉಪಯೋಗಿಸೋದು. ಯಾಕೆಂದರೆ ಜನರೇಷನ್ ಆಫ್ಟರ್ ಜನರೇಷನ್ ಒಂದು ನಾವು ಉಳಿಸ್ಕೋಬೇಕಾಗಿರೋದು ಏನಪ್ಪ ಅಂದರೆ, ಈ ಆರ್ಕೈವ್ಸ್ ಅಂತ ಏನು ಕರಿತೀವಿ ಅಲ್ಲಿ ಇಡ್ತೀವಿ, ಅದನ್ನು ಹಾಗಾಗೇ ಇಡ್ತೀವಿ. ಈಗ ಪುರಾತನ ಬಿಲ್ಡಿಂಗ್ ಇದ್ದರೆ ಅದನ್ನು ಮಾಡರ್ನ್ ಮಾಡಬಾರ್ದು. ಬಟ್ ಸಂಗೀತದಲ್ಲಿ ಒಂದು ಬದಲಾವಣೆಗಳು, ಸ್ಪೀಡ್ ಇದೆ. ಇವತ್ತಿನ ಜನ್ರೇಷನ್ಗೆ ಸ್ವಲ್ಪ ಆ ಒಂದು ಸ್ಪೀಡ್ ಬೇಕಾಗತ್ತೆ. ಆ ವಾದ್ಯಗಳ ಒಂದು ಏನೊಂದು ಆರ್ಕೆಸ್ಟ್ರೈಸೇಷನ್ ಇದೆ ಅದನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಆದರೆ ಹಾಡಿಗೆ ಒಂದು ತೂಕ ಇದೆ. ಈ ಹಾಡುಗಳೆಲ್ಲ ಬರೆದಿದ್ದಾರಲ್ಲ, ಕಂಬಾರ ಆಗಿರ್ಬೋದು ಅಥವಾ
ನಮ್ಮ ಗೋಪಾಲ್ ವಾಜಪೇಯಿ ಅಮೋಘ ಅದು ಮಾಯಾದ ಮನದ ಭಾರ ಎಂಥ ಹಾಡು ಕೇಳ್ತಾ ಇದ್ರೆ ನಾವು ಆ ಒಂದು ನಾಟಕ ನೋಡಬೇಕಾದ್ರೆ ರೋಮಾಂಚನ ಆಗ್ಬಿಡ್ತಾ ಇತ್ತು. ಹಯವದನ ಆಗಿರ್ಬೋದು, ಜೋಕುಮಾರ ಸ್ವಾಮಿ ಆಗಿರ್ಬೋದು, ಕರಿಮೈ ಆಗಿರ್ಬೋದು, ಆಮೇಲೆ ಇದೊಂದು ಯುದ್ಧದ ಹಾಡು ಒಂದು ಭಾಳ ಚೆನ್ನಾಗಿ ಹೇಳಿದ್ರು. ಅದು ಅದ್ರದ್ದು ಬೇರೆ ಥರದ, ನಾವು ಬೇರೆ ಥರ ಹಾಡ್ತಾ ಇದ್ದೀವಿ. ಟ್ಯೂನ್ ಅದೇ ಬೆರ್ಚಿಲಿ ದೇಶ ಸಂಜಾತ ಅಂತ ಅದನ್ನು ಕಂಬಾರರು ಅದನ್ನು ಒಂದು ಮರು ನಿರೂಪಣೆ ಮಾಡಿದ್ರು. ಹಾಗಾಗಿ ಅನೇಕ ದಿಗ್ಗಜರಿದೆ. ಊಟದ ಸಮಯ ಮತ್ತು ನನಗೆ ಕೂಡಲೇ ಒಂದು ಅರ್ಜೆಂಟ್ ಕೆಲಸ ಇದ್ದರಿಂದ ನಾನು ಸಮಯಕ್ಕೆ ಸರಿಯಾಗಿ ಬಂದವನು, ಅದಕ್ಕೆ ಸಮಯಕ್ಕೆ ಸರಿಯಾಗಿ ಹೋಗ್ತಾ ಇದ್ದೀನಿ. ಇಲ್ಲ ಅದು ಊಟ ಮಾಡಿ ಬಂದೆ. ಈಗ ಮುಂದಿನ ಮಾತು ಹಾಡೋಕ್ಕೆ ಮುಂಚೆ ಸೋಮಶೇಖರನ್ನ ಮೇಲ್ ಕರೀತಾರೆ. ಬನ್ನಿ ಸರ್, ದಯವಿಟ್ಟು ಸರ್ ಬನ್ನಿ ಸರ್. ಯಾಕೆಂದರೆ ಸೋಮಶೇಖರ್ ಅವ್ರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಕಲಾವಿದರನ್ನ ಪ್ರೀತಿಸಿ, ಅವರು ಏನೇ ಒಂದು ಅವರ ಬರ್ತ್ಡೇ ಆದರೆ ಅಲ್ಲಿ ಎಲ್ಲ ಕಲಾವಿದರನ್ನ ಕರೆಸಿ ಸನ್ಮಾನ ಮಾಡಿ, ಅವರು ಕನ್ನಡ ಉಳಿಬೇಕು, ಕನ್ನಡ ಬೆಳಿಬೇಕು, ಕನ್ನಡ ರಂಗಭೂಮಿ ಬೆಳಿಬೇಕು, ಕನ್ನಡ ಚಿತ್ರರಂಗ ಬೆಳಿಬೇಕು ಅಂತ ಏಕೈಕ ಕನಸು ಕಾಣುವಂಥ ಒಬ್ಬ ಮಹಾನ್ ವ್ಯಕ್ತಿ ಸೋಮಶೇಖರ್ ಸರ್. ನಮ್ಮ ಸೋಮಶೇಖರ್ ಕಲಿ ಸರ್. ಆತ್ಮೀಯರೇ, ನಮ್ಮ ಸುಷ್ಮಾ ಅವರು ಒಂದು ವಿಭಿನ್ನ ವಿಶಿಷ್ಟ ವ್ಯಕ್ತಿತ್ವ ಉಳ್ಳಂಥವರು. ನಾನು ಆಕೆ ನಮ್ಮ ಮನೆಗೆ ಬಂದು ಇಂತಹ ಒಂದು ಪ್ರಯೋಗ ಮಾಡ್ತೇನೆ ಅಂತಂದಾಗ ಅವರಲ್ಲಿದ್ದಂತಹ ಜೀವನೋತ್ಸಾಹವನ್ನು ಕಂಡು ನಾನು ದಿಗ್ಭ್ರಮೆ ಆಯಿತು. ನನಗೆ ನಾನು ಮತ್ತು ಮೋಹನ್ ಕೊಂಡಜ್ಜಿಯವರು ಬಹಳ ಆತ್ಮೀಯ ಗೆಳೆಯರು, ನನ್ನ ಹಿತೈಷಿಗಳು. ಅವರು ನಾವು ಮಾತನಾಡ್ಕೊಳ್ತಾ ಇದ್ವು. ಅದನ್ನೇ ಶೇಷಾದ್ರಿ ಗೆಳೆಯ ಶೇಷಾದ್ರಿ ಹೇಳಿದ್ದಾರೆ. ಬಹುಶಃ ಸುಷ್ಮಾ ಅವ್ರು ಯಾಕೋ ಏನೋ ಈ ಚಿತ್ರರಂಗದಲ್ಲಿ ಇನ್ನಷ್ಟು ಕ್ರಿಯಾಶೀಲರಾಗಿದ್ದಿದ್ರೆ ನಾವು ಗಾಯಕಿಯರನ್ನು ಬೇರೆ ಭಾಷೆಗಳಿಂದ ಆಮದು ಮಾಡಿಕೊಳ್ಳೋ ಅವಶ್ಯಕತೆಯೇ ಇರ್ತಾ ಇರಲಿಲ್ಲ. ಸುಷ್ಮಾ ಅವರ ವಾಯ್ಸು ಇದೆ, ವಯಸ್ಸು ಇದೆ. ಅವರು ಉಷಾ ಉತ್ತಪ್ಪ ಅವ್ರಿಗಿಂತ ಕಡಿಮೆ ಏನಲ್ಲ. ಏಕೆಂದರೆ ಆಗಲೇ ಶೇಷಾದ್ರಿ ಹೇಳಿದಾಗೆ ಹಾಡುವವರು ಆ ಹಾಡಿನ ಭಾವವನ್ನು ಅಂತರ್ಗತ ಮಾಡಿಕೊಂಡು ಅಂತರಂಗದಲ್ಲಿ ಅವರ ಸಂಗೀತ ಅರಳಬೇಕು. ಆಗ ಸಂಗೀತದ ಮಾಧುರ್ಯ, ಅದರ ಸೌಂದರ್ಯ ಮತ್ತು ಗಾಂಭೀರ್ಯ ಅದು ಅತ್ಯುನ್ನತವಾಗಿರುತ್ತೆ. ಸುಷ್ಮಾ ಅವರ ಈ ವೀರರಂಗ ಸಂಭ್ರಮ, ಈ ಪ್ರಯೋಗ ಯಶಸ್ವಿಯಾಗಲಿ. ಆ್ಯಂಡ್ ಶಿ ಇಸ್ ಫುಲ್ ಆಫ್ ಎನರ್ಜಿ. ರವೀಂದ್ರನಾಥ್ ಟಾಗೋರ್ ಹೇಳ್ತಾರೆ, ಲೈಫ್ ಈಸ್ ಎ ಸೆಲೆಬ್ರೇಷನ್ ಅಂತ. ಲೈಫ್ ಈಸ್ ಎ ಸೆಲೆಬ್ರೇಷನ್. ಪ್ರತಿ ಕ್ಷಣವನ್ನು ಆನಂದಿಸಬೇಕು. ಅವರಲ್ಲಿರ್ತಕ್ಕಂಥ ಎನರ್ಜಿ ಸಾವಿರಾರು ಜನಕ್ಕೆ ಹಂಚ್ಬೋದು, ಅಷ್ಟು ಎನರ್ಜಿ ಅವ್ರಿಗಿದೆ. ಹಾಗಾಗಿ ಸುಷ್ಮಾ ಅವರ ಈ ಪ್ರಯೋಗ ನಾನು ಇನ್ನೊಂದು ದೃಷ್ಟಿಯಿಂದ ನೋಡೋದಾದರೆ ನಮ್ಮ ಸಿ ಅಶ್ವಥ್ರವರು ವಚನಗಳನ್ನು ಒಂದು ವಿಶಿಷ್ಟ ಧಾಟಿಯಲ್ಲಿ ಹಾಡಿದ್ರು. ಕಾರಣ ಏನು ಅಂದರೆ ಯುವ ಜನರಿಗೆ ಮುಟ್ಟಬೇಕು ಅಂತೇಳಿ. ಕಳಬೇಡ ಕೊಲಬೇಡ ಅನ್ನುವ ಹಿಂದೂಸ್ತಾನಿ ಮತ್ತು ಶಾಸ್ತ್ರೀಯ ಸಂಗೀತದಲ್ಲಿ ಹಾಡುವುದನ್ನ ಮಾಡರ್ನ್ ಆಗಿ ಬಹಳ ಅದ್ಭುತವಾಗಿ ಹಾಡಿ ಜೆ ರುದ್ರಪ್ಪನವರೇ ಅದನ್ನು ಬಿಡುಗಡೆ ಮಾಡಿದ್ರು. ಬಹಳ ಸೊಗಸಾಗ್ಬಿಡ್ಬೋದು. ಹಾಗೆಯೇ ಈ ಮಾಯದ ಮನದ ಭಾರಕ್ಕೆ ಕಂಬಾರರ ಪಾರಂಪರಿಕ ಒಂದು ಹಾಡಿಗೆ ಒಂದು ನಾವೀನ್ಯತೆಯ ಸ್ಪರ್ಶವನ್ನು ಕೊಡೋದ್ರ ಮೂಲಕ ಯುವ ಸಮುದಾಯಕ್ಕೆ ಮುಟ್ಟುವಂಥ ರೀತಿಯಲ್ಲಿ ವಿಭಿನ್ನವಾಗಿ ರೂಪಿಸಿದ್ದಾರೆ. ಅದು ಬೇಕು. ಆಗಲೇ ನಮ್ಮ ನಿರೂಪಕ್ಕೆ ಹೇಳಿದಾಗೆ, ಹೊಸ ಚಿಗುರು ಹಳೆ ಬೇರು, ಕೂಡಿರಲು ಮರ ಸೊಬಗು, ಹೊಸ ಯುಕ್ತಿ ಹಳೆ ತತ್ವ ಒಡೆಗೂಡೆ ಧರ್ಮ, ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸಿ ಜಸವು ಜನಜೀವನಕ್ಕೆ ಅಂತೇಳಿ ಇವತ್ತು ಯುವಕರಿಗೆ ಏನು ಬೇಕೋ ಅದನ್ನು ಕೊಡಬೇಕು. ಆ ಕೊಡುವಾಗ ನಮ್ಮ ಮೌಲ್ಯಗಳಿಗೆ ಧಕ್ಕೆ ಬಾರದ ಹಾಗೆ, ನಮ್ಮ ಸಾಂಪ್ರದಾಯಿಕ ವಿಚಾರಧಾರೆಗಳಿಗೆ ಧಕ್ಕೆ ಬರದ ಹಾಗೆ ಅವರಿಗೆ ಒಂದು ಆಕರ್ಷಕ ರೀತಿಯಲ್ಲಿ ಮುಟ್ಟಿಸಬೇಕಾದಂಥ ಒಂದು ಇವತ್ತಿನ ಅಗತ್ಯತೆಯನ್ನು ಸುಷ್ಮಾ ಅವರು ಈ ಪ್ರಯೋಗದಲ್ಲಿ ಮಾಡಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ನಮಸ್ಕಾರ. ನಿಮಗೆಲ್ಲರಿಗೂ ನಮಸ್ಕಾರ. ಹೊಸ ಚಿಗುರು ಅಂತ ಹೇಳಿದ್ರಿ. ಹಾಗಾಗಿ ನಾವು ಸಸಿಯನ್ನ ನೀಡೋದ್ರ ಮೂಲಕ ಈ ಸಸಿಯನ್ನ ಬೆಳೆಸ್ತಾ ಇದ್ದೇವೆ. ಯಾವ ಸಸಿ? ಮುಂಬರುವ ಪೀಳಿಗೆಯಲ್ಲಿ ರಂಗದ ಆಸಕ್ತಿಯನ್ನು ಬೆಳೆಸುವ ಸಸಿಯನ್ನ ಬೆಳೆಸ್ತಾ ಇದ್ದೀವಿ. ದಯಮಾಡಿ ಪ್ರದೀಪ್ ಸರ್ ಅವರು, ಸುಂದರಾಜ್ ಸರ್ ಅವ್ರಿಗೆ ಹಾಗೂ ಸೋಮಶೇಖರ್ ಸರ್ ಅವರು ಮುಂಬರುವ ನಮ್ಮ ಅಧ್ಯಕ್ಷರಾಗಿ ನಿಂತು ಇನ್ನಷ್ಟು ಕನ್ನಡವನ್ನ ಬೆಳೆಸ್ಲಿ, ಕನ್ನಡವನ್ನ ಉಳಿಸ್ಲಿ. ನಿಜ ಅನ್ನೋದಾದ್ರೆ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಂದ ಒಂದು ಜೋರಾದ ಚಪ್ಪಾಳೆ ಬರಲಿ. ಖಂಡಿತವಾಗೂ ಸರ್ ನೀವು ಗೆದ್ದೇ ಗೆಲ್ತೀರಿ. ಆ ಒಂದು ಕಾರ್ಯಕ್ರಮದನ್ನು ಕೂಡ ನಾವು ಯಶಸ್ವಿಯಾಗಿ ಮಾಡ್ತೀವಿ. ಯಾಕೆ ಅಂದ್ರೆ
ಕನ್ನಡದ ಮಗ ಗೆದ್ರೆ ಕನ್ನಡ ಉಳಿಯುತ್ತೆ, ಕನ್ನಡ ಬೆಳೆಯುತ್ತೆ. ಆ ನಂಬಿಕೆ, ಆಸಕ್ತಿ ಎಲ್ಲರಲ್ಲೂ ಇದೆ ಸರ್. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗ್ತೀರಿ. ಅದನ್ನ ನಾವು ಎಲ್ಲರೂ ಕೂಡ ಯುವ ಜನತೆ, ಜನ್ಸಿಯಿಂದ ಹಿಡಿದು ಹಿರಿಯರಿಂದ ಹಿಡಿದು ಕಿರಿಯರವರೆಗೂ ಎಲ್ಲರೂ ಕೂಡ ಅಧ್ಯಕ್ಷರ ಒಂದು ಸಂಭ್ರಮಾಚರಣೆಯನ್ನ ಮಾಡೋಣ ಅಂತ ಹೇಳ್ತಾ, ಬಂಧುಗಳೇ, ಸಾಹಿತ್ಯದ ಬಗ್ಗೆ ಮಾತಾಡಿದ್ವಿ, ಸಂಗೀತದ ಬಗ್ಗೆ ಮಾತಾಡಿದ್ವಿ, ಪೀಳಿಗೆಗಳ ಬಗ್ಗೆ ಮಾತಾಡಿದ್ವಿ. ಒಂದು ವಿಶೇಷತೆ ಅಂದ್ರೆ ಕನ್ನಡವನ್ನ ಎಷ್ಟು ಸ್ಪಷ್ಟವಾಗಿ, ಸುಸ್ಪಷ್ಟವಾಗಿ ಪ್ರತಿಯೊಂದು ಪದ ಬಳಕೆ, ನಿಜವಾಗಿಯೂ ಈ ಒಂದು ಪದವೂ ನಮ್ಮ ಕನ್ನಡದ ಶಬ್ದಕೋಶದಲ್ಲಿ ಇದೆಯಾ ಅಂತ ನೋಡುವಂತ ಅದ್ಭುತವಾದಂತಹ ಕನ್ನಡದ ಮಾತುಗಾರರು. ಅವ್ರ ಮಾತು ಕೇಳೋದ್ ಚಂದ, ಅವರ ನಟನೆ ನೋಡೋದ್ ಚಂದ. ಈಗ ನಾನು ಹೆಚ್ಚು ಮಾತಾಡೋದ್ರಿಂದ ಅವರ ಮಾತುಗಳನ್ನ ಈಗ ಕೇಳುವಂತ ಸಮಯ. ಈಗಾಗಲೇ ಗೊತ್ತಾಗಿದೆ ಯಾರ ಬಗ್ಗೆ ಮಾತಾಡ್ತಾ ಇದ್ರಿ ಅಂತ. ಸುಚೇಂದ್ರ ಪ್ರಸಾದ್ ಸರ್ ಅವರು ದಯಮಾಡಿ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ತಾರೆ. ಮಾತಿನ ವೇದಿಕೆ ಅಲ್ಲ ಇದು ಕಂಪು ಒಮ್ಮೆ ಸೂಸಿದಾಗ ಮನಕ್ಕೆ ಖಂಡಿತವಾಗಿಯೂ ತಂಪು. ರಂಗ ಕಸುವು ಅಥವಾ ಈಗಿನ ಪಲ್ಲಟ ಗಮನಿಸಿದಾಗ ಕೆಲವು ಸಲ ಖೇದ ಆಗೋದು ನಿಜ. ಆದರೆ ನಮ್ಮ ಅಮ್ಮು, ನಾವು ಸುಷ್ಮಾ ನಮ್ಮ ಅಂತಲೇ ಕರೆಯೋದು, ಅಮ್ಮು ಇಟ್ಟ ದಿಟ್ಟ ಹೆಜ್ಜೆಯಿಂದಲೇ ಆಕೆಯನ್ನ ವೀರ್ ಕಥಾಕಾರ ಸೃಷ್ಟಿ ಮಾಡೋದು ಮಾಡಿದೆ. ಕಂಬಾರರನ್ನ ಅಷ್ಟಲ್ಲದೆ ಮಾಯಾದ ಮನದ ಭಾರ, ಹಳೆ ಸಾಲುಗಳು, ಆದರೆ ಹೊಸತಕ್ಕೆ ಸಮಕಾಲೀನಕ್ಕೆ ಅನ್ವಯ ಮಾಡಬಹುದಾದ ಸಾಲುಗಳು ಏನು ಅಂತಂದ್ರೆ, ನಿಂತ ನೀರ ಕಲಕಬೇಡಿ ಕಲ್ಲುಗಳೇ, ಹೂ ದಳಗಳ ಇರಿಯ ಬೇಡಿ ಮುಳ್ಳುಗಳೇ, ಏನಿವೆಯೋ ನೋವು ಅವಕ್ಕೆ ತಮ್ಮವೇ, ಬಾಳಲಿ ಬಿಡಿ ತಮ್ಮಷ್ಟಕ್ಕೆ ಸುಮ್ಮನೆ ಅಂತ ಹೇಳಿದಂಥವ್ರು ಲಕ್ಷ್ಮೀನಾರಾಯಣ ಭಟ್ರು. ಇಂಥ ಕಾವ್ಯ ಸ್ಫುರಣ ಇದೆಯಲ್ಲ ಈಗಿನ ಕಾಲಕ್ಕೆ ಕಡಿಮೆ ಆಗ್ತಾ ಇಲ್ಲ ಅನ್ನೋದನ್ನ ಅಮ್ಮು ಇಂಥದ್ದು ಕೆಲಸದ ಮುಖಾಂತರ ಸಾಬೀತು ಮಾಡಕ್ಕೆ ಹೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಮಾಯಾದ ಮನದ ಭಾರ ಅಂತಂದಾಗ ನಿಜವಾದ ಅರ್ಥದಲ್ಲಿ ಭಾರ ಆಗುತ್ತೆ, ಮನಸ್ಸು ಭಾರ ಆಗುತ್ತೆ. ಗೋಪಾಲ್ ವಾಜಪೇಯಿ ಅವರ ಸಾಹಿತ್ಯದಲ್ಲಿ ಮೂಡಿಬಂದಂತಹ ಎಲ್ಲ ಸಾಲುಗಳಿವೆಲ್ಲ, ಅದು ನಾಗಮಂಡಲಕ್ಕಾಗಲಿ, ಹಯೋಧನಕ್ಕಾಗಲಿ, ಇಂಥ ಎಲ್ಲ ನಾಟಕಗಳಿಗೆ ಅವರು ಬರೆದ ಸಾಹಿತ್ಯವನ್ನು ನಾವು ಗೂಢಾರ್ಥ, ತದ್ಧಿತಾರ್ಥ, ಇತರೆ ಅರ್ಥಗಳೊಟ್ಟಿಗೆ ಇದ್ರು, ವ್ಯಂಗ್ಯಾರ್ಥವೂ ಇದೆ. ಆ ಅರ್ಥಗಳೊಟ್ಟಿಗೆ ಇದನ್ನು ಗ್ರಹಿಸಬೇಕಾಗಿದೆ. ಮಾಯ ಅಂದರೆ ಮಾಯಾಂಗನೆಯೂ ಅಲ್ಲ, ಮಾಯವಾದದ್ದೂ ಅಲ್ಲ. ಅಂದರೆ ಗಾಯ ಮಾಯದೇ ಇರುವ ಸಂದರ್ಭ ಮನಸ್ಸು ಹೇಗೆ ಭಾರ ಆಗಬಹುದು ಅನ್ನೋ ಗೂಢಾರ್ಥದಲ್ಲಿ, ಲಕ್ಷ್ಯಾರ್ಥದಲ್ಲಿ ಇದರ ಬಳಕೆ ಆಗ್ತಾ ಇದೆ. ಒಂದೊಂದು ಸಾಲನ್ನು ಹಾಗೆ ನೋಡಿದ್ರೆ ಕಂಬಾರರು ಸರಳ ಅಲ್ಲ. ಕಂಬಾರರ ಸಾಲುಗಳನ್ನು ಗಮನಿಸಿದಾಗ ಅಕ್ಷಿಯೊಳಗಡೆ ಅಡಗಿರುವ ನಿಕ್ಷೇಪವೇ ಭಾರ ಅಂತ ಹೇಳ್ತಾರೆ ಅವರು. ಅಕ್ಷಿಯೊಳಗಡಗಿರುವ ನಿಕ್ಷೇಪವೇ ಭಾರ, ಒಳಿತು ಕೆಡುಕಿನ ಹಕ್ಕಿನಣ್ಣ, ಏ ಕುರುಬರಣ್ಣ ಸತ್ಯುಳ್ಳ ಶರಣ, ಕಾಪಾಡೋ ಕುರಿಗಳನ್ನ. ನಾವು ಇವಾಗ ಹೇಳಿದಾಗ ಕಾಪಾಡು ಅಂತ ಹೇಳಿದ್ರೆ ಪ್ರಾಯ ಆ ಥರದೊಂದು ನಾನು ಗಮನಿಸಿದ ಅಮ್ಮನ ಇದನ್ನಲ್ಲ, ಈಗ ಹೇಳಕ್ಕೆ ಸಮಯವೂ ಇಲ್ಲ ಮತ್ತೆ ವೇದಿಕೆಯೂ ಅಲ್ಲ, ಆದರೂ ಹೇಳಬೇಕಂತೇನು ಅಂದರೆ ಅಮ್ಮ ದುಡಿದ ಅಂಥದ್ದು ಹೃದಯದ ಬಡಿದವೇ ಆಕೆದು ಈ ಥರದೆಲ್ಲ ಒಳ್ಳೊಳ್ಳೆ ಕೆಲಸ ಅನ್ನೋದಕ್ಕೆ ನಾನು ಸಾಕ್ಷಿ. ಯಾಕೆಂದರೆ ಅನೇಕರು ಯಾತ್ರೆ ಚಿತ್ರಗಳನ್ನು ತೋರಿಸಿದ್ರು, ಎಷ್ಟೆಷ್ಟು ಜನ ಆಗಿ ಹೋಗಿದ್ದಾರೆ. ಅವರವರ ಧ್ವನಿಯಲ್ಲಿ ಅವರ ಆ ರಸನಿಷ್ಪತ್ತಿಯನ್ನು ಗಮನಿಸಿದಾಗ ನಿಜವಾಗಿಯೂ ಮನಸ್ಸು ಈಗ ಆರ್ದ್ರಗೊಳ್ಳುತ್ತೆ. ಎಂಥೆಂಥವ್ರನ್ನ, ಮೈಸೂರಿನಲ್ಲಿ ಯೋಗಣ್ಣ ಇದ್ದರು, ಅವ್ರ ಸಾಹಿತ್ಯ ಗಮನಿಸಿದಾಗ ಅಂದರೆ ಯಾವ್ಯಾವುದು ಹೇಳಿ ಅಂತ ಬರುತ್ತೆ ಮನಸ್ಸಿಗೆ, ತಡಬಡಿಸುವಂಥದ್ದು ಯಾವ್ದು ನೆನಪಾಗೋಲ್ಲ, ಯಾವ್ಯಾವುದನ್ನು ಹೇಳಿ ಅಂತ. ಮೈದುಂಬಿ ಬಂದಿಗಳು ರಾತ್ರಿ, ಕಣ್ಮುಚ್ಚಿ ಕುಂತಿಹುದು ಧಾತ್ರಿ, ಏಕಾಂತವಾಗಿದೆ ಬಲು ಮೌನ ಸಾಗಿದೆ, ಹಾಯಾಗಿ ನೀ ಮಲಗು ಅನ್ನೋದು ಜೋಗಳ ಪದ್ಯವನ್ನು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ರಸವೋ ವಿರಸವೋ ವಿಧಿ ಸೂತ್ರ ಮಗುವೇ, ಎಷ್ಟು ಚಂದ. ಯಾರು ಹೇಳಿದ್ದಾರೆ ಅಂತ ಕಿವಿ ಮಾತನ್ನ ಈಗ. ರಸವೋ ವಿರಸವೋ ವಿಧಿ ಸೂತ್ರ ಮಗುವೆ, ಬಂದುದೇ ರಸವೆನಲು ಬಾಳೆಲ್ಲ ನಗುವೆ. ಈ ಸಾಲುಗಳನ್ನು ಹಾಗೆ ಹೇಳಿದಂಥವ್ರು ಅನೇಕರು ನನ್ನ ನಡುವೆ ಇದ್ದರು. ಅಮ್ಮು HD ಅರಸು ಅಂತ ತುಂಬ ಜನರಿಗೆ ಗೊತ್ತಿರಲ್ಲ, ಗೊತ್ತಿದ್ದವರು ಪಾಪ ಅದನ್ನ ಅರ್ಥ ಮಾಡಿಕೊಂಡವರು. ನಿಲ್ಲೋಕೆ ಶಕ್ತಿ ಇಲ್ಲ ವೇದಿಕೆ ಮೇಲೆ. ನಾವು ಹೇಳಿದ್ದು ನಾವೆಲ್ಲ ಎಡೆಯರು, ಅವ್ರನ್ನ ಕರೆದು ನಿಮಗೊಂದು ರಂಗ ಗೌರವ ಕೊಡಬೇಕು ಅಂದ್ರೆ ಏನು ಕೊಡ್ತೀನಿ ಅಂದರೆ ನಾವೆಲ್ಲ ಎಂಥ ಕ್ಷುಲ್ಲಕ ಸಂಗತಿ ಅಂದರೆ ಒಂದು ಗಡಿಯಾರ ಕೊಟ್ಬಿಟ್ಟು ಅವರು ಗಡಿಯಾರ ನೋಡ್ಬಿಟ್ಟು ಇನ್ನೆಷ್ಟು ಸಮಯ ನಿಮಗಿದೆ ಅಂತ ಹೇಳಿ ಕೊಟ್ಟಿದ್ದೀರಿ ಅಂತ ಅಂದ್ಬಿಟ್ರು. ಎಂಥ ಹೊಡೆತ ಅದು ಅಂತ ಹೇಳಿದ್ರೆ, ಆದರೆ ಅಮ್ಮು ಆ ಕೆಲಸ ಮಾಡಲಿಲ್ಲ. ಮುಂದೆ ಕೂತಿದ್ಲು, ನಾವು ಗಡಿಯಾರ ಕೊಟ್ಟಿವಿ, ನಿಮ್ಗೆ ವೇದಿಕೆ ಕೊಡ್ತೀವಿ ಮಾಡಿ ಅಂದರೆ ಇಬ್ಬರು ಹೊತ್ಕೊಂಡು ಬರಬೇಕಾದಂಥ ದೇಹವನ್ನು ನಿಂತು ಉದ್ದನೆ ಬಿಟ್ಟಂಥ ಕೂದಲನ್ನ ಒಮ್ಮೆ ಹೀಗೆ ಮಾಡಿಕೊಂಡು 15 ನಿಮಿಷ ಅವ್ರು ಮಾಡಿದ ರಾವಣ ಪಾತ್ರವನ್ನು ಆ ದಿವಸ ಕಲಾಕ್ಷೇತ್ರದಲ್ಲಿ ಕಿವಿಗಡ ಚಿಕ್ಕುವ ಚಪ್ಪಾಳೆ ಕರತಾಡನ. ನಾವು ಯಾರು ಏನೂ ಹೇಳಿಲ್ಲ, ನಾವು ಮಂತ್ರ ಮುಗ್ಧರಾಗ್ಬಿಟ್ಟಿದ್ವಿ, ಸ್ತಂಭೀಭೂತರಾಗಿದ್ವಿ. ಅಲ್ಲೆಲ್ಲ ನಿಂತು ಎಲ್ಲ ಇಡೀ ನಮ್ಗೆ ಗೊತ್ತಿಲ್ಲದಂಗೆ ಕಣ್ಣಾಡಿಗಳು ಒದ್ದೆ ಆಗ್ಬಿಟ್ಟಿದ್ವು. ನಿಂತವರೆಲ್ಲರೂ ಅಲ್ಲಿ ನಿಂತು ಎಲ್ಲರೂ ನಿಂತು ಅವರಿಗೆ ಗೌರವ ಸೂಚಿಸಿದ್ದಲ್ಲದೆ
ಮತ್ತೆ ಬನ್ನಿ 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 ಅಂತ ನಡುಗು ಕೈಯಿಂದ ಹೇಳ್ಕೊಂಡು ಅದನ್ನು ಬೀಳುವ ಸಮಯ ಅದು. ಆ ಸಮಯದಲ್ಲಿ ಹೋಗಿ ಮಾಡಿದಾಗ ಅಮ್ಮ ಮಾಡಿದ ಕೆಲಸ ನಮ್ಗೆ ಗೊತ್ತಿಲ್ಲ. ಅವಳು ಕಿಸೆ ತೆಗೆದು ಅವಳು ಇಟ್ಕೊಂಡಿದ್ದಂತಹ ಹೆಗಲು ಚೀಲ ತೆಗೆದು ಅದರಿಂದ ತನ್ನಲ್ಲಿದ್ದ 15,000 ರೂಪಾಯಿಗಳು ಚೆಕ್ಕನ್ನು ಬರೆದು ಅವರು ಕೊಟ್ಬಿಟ್ಟು ನಾನು ಅನ್ಕೊಳ್ಳೋದು ಇದು ಅದು ರಂಗ ಅಂತಃಕರಣವೇ, ಮನುಷ್ಯನ ಅಂತಃಕರಣವೇ, ಇದೆಲ್ಲರೂ ಗಮನಿಸ್ಕೊಂಡಾಗ ನನಗೆ ಅನಿಸೋದು ಇಂಥ ಪ್ರವೃತ್ತಿಗಳು ಜಾಸ್ತಿ ಬೇಕು. ಅದೇ ನನಗೆ ಗೊತ್ತು ಇವ್ರು ಚೆನ್ನಾಗಿ ಗೊತ್ತಿದ್ದಾಳೆ ಅನ್ನೋ ಕಾರಣಕ್ಕಾಗಿ ಹೇಳೋ ಮಾತಲ್ಲ ಇದು. ಇಂಥ ಪ್ರವೃತ್ತಿಗಳು ಅಂತಃಕರಣ ಇದೆಯಲ್ಲ ತುಂಬ ಶುದ್ಧ ರೂಪ. ಅದಕ್ಕೆ ಶೇಷಾದೇವರಿಗೆ ಭಾಳ ಚೆನ್ನಾಗಿ ಹೇಳಿದ್ದು, ಏನನ್ನೂ ಯಾವುದು ಜಾಲನೆ ಇಲ್ಲದೆ ಹಾಗೆ ಹೇಳಿಬಿಡ್ತಾಳೆ ಅಂತ. ಹಾಗೆ ಹೇಳುವಂಥವ್ರ ಸಂಖ್ಯೆಯೇ ಕಡಿಮೆ ಆಗಿದೆ. ಒಂದು ಮುಖವಾಡ ಪತ್ರ ಬಳಕೆ ಮಾಡಿದ್ರು. ಈ ಮುಖವಾಡವನ್ನು ಪಕ್ಕಕ್ಕಿರಿಸಿ ಈ ಕಂಬಾರ ಬರೆದಂಥ ಇದನ್ನೆಲ್ಲ ಮತ್ತೆ ಮರುಪ್ರದರ್ಶನ ಅಥವಾ ಮರುಪ್ರಸ್ತುತಿ ಮಾಡೋಕ್ಕೆ ಅಂತ ಹೊರಟಿದೆಯಲ್ಲ, ನಿಜವಾಗಿ ಸ್ತುತ್ಯ ಮತ್ತು ಶ್ಲಾಘ್ಯ ಕೆಲಸ. ನನಗೆ ನಿನ್ನ ಬಗ್ಗೆ ತುಂಬ ಹೆಮ್ಮೆ ಇದೆ. ಎಮ್ಮೆ ಕಾಯುವವರಲ್ಲೂ ಇರುವಂತಹ ಅನೇಕ ಸದ್ಗುಣಗಳನ್ನು ಅರ್ಥ ಮಾಡಿಕೊಂಡವಳು ಆಕಾಂಕ್ಷ ಅಂತ ಮನೋವಿಕೃತಿಗಳನ್ನ ಇಟ್ಕೊಂಡಂತಹ ಹುಡುಗರನ್ನೆಲ್ಲ ಸಾಕಿಸಲದಂಥ ಈ ತಾಯಿ ಇವತ್ತು ಈ ಕೆಲಸವನ್ನು ಮಾಡಿಕೊಟ್ಟಿರೋದು ನಮ್ಮೆಲ್ಲರಿಗೂ ಒಂದು ತುಂಬ ನಾಚಿಕೆ ಅಂತ ನನಗನ್ಸುತ್ತೆ. ಯಾಕೆಂದರೆ ನಾವೆಲ್ಲರೂ ಪ್ರವೃತ್ತಿಗಳೇ, ರಂಗದಲ್ಲಿ ತೊಡ್ಕೊಂಡವರು, ರಂಗಕ್ಕಾಗಿ ಅಂತ ಕೆಲಸ ಮಾಡಿದವರು. ನಾವು ಮಾಡಬಹುದಾಗಿದ್ದ ಮಾಡದೇ ಉಳಿದ ಕೆಲಸವನ್ನು ಅಮ್ಮೂ ಮಾಡ್ತಾ ಇದ್ದಾಳೆ. ಈ ಕೆಲಸ ದೊಡ್ಡವರು ಹಿರಿಯರು ಸಹ ತಮ್ಮ ಸುಹಿತಕ್ಕೆ ಸ್ವಾರ್ಥಕ್ಕೆ ಬಳಸ್ಕೊಂಡ್ಬಿಟ್ರು. ಅವಳಿಗೆ ಒಳ್ಳೆಯ ಪ್ರಯಾಣ, ಬದುಕಿನ ಪ್ರಯಾಣ ತುಂಬ ನಿಶ್ಚಲವಾಗಿದ್ದಿದ್ರೆ ಕಾಲ ಗರ್ಭದಲ್ಲಿ ಹುದುಗಿ ಅಥವಾ ಕಳೆದು ಹೋಗ್ಬೋದಂಥ ಈ ಹಾಡುಗಳನ್ನು ನಮ್ಮ ಸ್ಮೃತಿ ಗರ್ಭದಲ್ಲಿ ಉಳಿಸುವ ಕೆಲಸವನ್ನು ಅಮ್ಮು ಮಾಡ್ತಾ ಇದ್ದಾಳೆ ಅಂತ ಅತಿಶಯ ಅಲ್ಲದೆ ಮುಂದೆ ನಿಂತಿರ್ತಾವಳ. ಹಿಂದೆ ಹೋದಾಗೂ ಅದನ್ನೇ ಮಾತಾಡ್ತೇನೆ ನಾನು, ಮುಂದೆ ನಿಂತಿರೋ ಕಾರಣಕ್ಕಾಗಿ ಅಲ್ಲ. ಈ ಸ್ಮೃತಿ ಗರ್ಭದಲ್ಲಿ ಉಳಿಬಹುದಾದ ಮಾತುಗಳನ್ನ ಈ ಕಾಲ ಗರ್ಭದಲ್ಲಿ ಹುಗಿದು ಹೋಗ್ಬೋದಂಥ ಸಾಧ್ಯತೆಯನ್ನು ಮುಂದೂಡಿದ್ದೀಯ ನೀನು, ಕಳೆದೋಗಿಲ್ಲ. ಹಾಗೆ ನೋಡಿಕೊಂಡ್ರೆ ಪರಮಣ್ಣ ಚೆನ್ನಾಗಿ ಗೊತ್ತು. ಇದೇ ಪರಮಣ್ಣವರು, ನಾವು ಪರಮಶಿವನಂತ ಅವರನ್ನ ಪಮ್ಮಿ ಅಂತೆಲ್ಲ ಕರಿತಾ ಇದ್ರು. ಪಂಚ ಮಹಾಪಾತಕೀಯರು ಅಂತಲೇ ಕರೆಸ್ಕೊಳ್ತಿದ್ರು. ಆ ಮಹಾಪಾತಕೀಯರಲ್ಲಿ ಹಿರಣ್ಯನವರು ಇದ್ರು, ಮುಸುರು ಕೃಷ್ಣಮೂರ್ತಿ ಇದ್ರು, ಯೋಗಣ್ಣ ಇದ್ರು, ಪರಮಣ್ಣ ಇದ್ರು. ಇವರೆಲ್ಲರೂ ವಜ್ರಪ್ಪನವರಾಗಲಿ ಎಂತೆಂಥವ್ರನ್ನ ನಾವು ನೋಡಿದ್ದೇವೆ ಅಂದರೆ ಅವರೆಲ್ಲರೂ ಮತ್ತೆ ಕಿವಿಯಲ್ಲಿ ಉಳಿಸ್ಕೊಳ್ಳೋಕ್ಕೂ ಸಾಧ್ಯವಾಗದೆ ಹೋಯ್ತಲ್ಲ ಅಂತದನ್ನು ನೀವು ಮರುಪ್ರದರ್ಶನೆ ಮಾಡ್ತಿರುವಂಥ ಅಮ್ಮಗೆ ನಾವೆಲ್ಲರೂ ನಮ್ಮ ಕಡೆಯಿಂದ ಒಂದು ಬೆನ್ನು ಚಪ್ಪಲಿಕೆ, ಬೆನ್ನು ನೀರುವಿಕೆ ಮತ್ತೆ ಇನ್ನೇನು ಅಂತ ಹೋದರೆ 15,000ಗಳನ್ನು ಅರಸುವರಿಗೆ ಕೊಟ್ಟಂಥ ಕೈಗಳಿಗೆಲ್ಲ ಅದು ಬರಿದಾಗಿ ನನ್ನ 15,000 ಕೊಡಿ ಅಂತ ಯಾರನ್ನು ಕೇಳದ ರೀತಿಯಲ್ಲಿ ನೋಡ್ಕೊಳ್ಬೇಕಾದ ಪರಿಸ್ಥಿತಿ ಈ ಕಾಲಘಟ್ಟದ್ದು. ಈ ಸ್ಥಿತ್ಯಂತರ ಕಾಲಘಟ್ಟದಲ್ಲಿ ನಮಗೆ ಕಂಬಾರರ ಸಾಲುಗಳು ಮತ್ತೆ ಮರುಪ್ರಶ್ನೆ ಆಗ್ತಿದೆ. ಕಂಬಾರಗಳು ನೀವು ಗಮನಿಸಿ ನೋಡಿ, ಕಂಬಾರರ ಸಾಲುಗಳು ಸರಳವಾಗಿ ಸಿಗೋದೇ ಇಲ್ಲ. ಹೇ ಕುರುಬರನ್ನ ಅಂತ ಹೇಳಿದ್ಮೇಲೆ ಕಳಕೊಂಡು ಹಳಹಳಿಸಿ ತಿಳಿಯಾದೆ ತಿರುಗೇವ ಅಂತ ಹೇಳಿದ್ದಾರೆ. ಕಳಕೊಂಡು ಹಳಹಳಿಸಿ ತಿಳಿಯಾದೆ ತಿರುಗೇವ ಮತಿಗೆಟ್ಟು ಮರುಳಾದೆ ಬಣ್ಣ ಹೇ ಕುರುಬರಣ್ಣ ಸತ್ಯುಳ್ಳ ಶರಣ ಕಾಪಾಡೋ ಕುರಿಗಳನ್ನ. ನೀವು ಹೇಳಿದಂತ ಮಾಡುವೆ ನಮನ ನನ್ನ ನಮನ ಮಾಡಬೇಕು ಅಂತ ಅನ್ಸಲ್ಲ. ಇವರೆಲ್ಲರನ್ನು ಬಿಟ್ಟು ಹೋದ ಆಸ್ತಿ ಕೊಟ್ಟರು ಆಸ್ತಿ ಇದೆಯಲ್ಲ, ಈ ಸ್ವತ್ತನ್ನ ಕೇವಲ ನಮನ ಮಾಡಿದ್ರೆ ಸಾಕಾಗಲ್ಲ, ಸ್ವಲ್ಪ ಗಮನನೂ ಹರಿಸ್ಬೇಕು. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಇಷ್ಟೆಲ್ಲ ಹಾಡುಗಳನ್ನ ಕೇಳಿದ್ಮೇಲೆ ನಂಗೆ ನಿಜವಾಗ್ಲೂ ಅವ್ರು ಹೇಳಿದ ಮಾತು ಬೇಕು ಅನ್ಸಲ್ಲ. ಆದರೆ ಈ ರಂಗ ದಿಗ್ಗಜರೆಲ್ಲ ಮಾತಾಡುವಾಗ ಇನ್ನೂ ಹೆಚ್ಚೆಚ್ಚು ಹೊಳಹುಗಳು ನಮಗೆ ಹಾಡನ್ನು ಕೇಳಿದಾಗ, ನಾವು ಓದಿದ ಸಾಹಿತ್ಯವನ್ನ ಮನನ ಮಾಡ್ಕೊಂಡಾಗ ಹೀಗೆ ಮಾಡಬೇಕು ಇನ್ನೂ ನಾವು ಮಾಡೋದು, ಅರ್ಥೈಸ್ಕೊಳ್ಳೋದು ತುಂಬ ಇದೆ ಅಂತ ಅನಿಸುತ್ತೆ. ಈ ಹಾಡಿಗೆ ಭಿನ್ನವಾದಂಥ ಅರ್ಥವನ್ನ ನನ್ನ ಆತ್ಮೀಯ ಸ್ನೇಹಿತೆ ಸುಷ್ಮಾ ಕೊಡ್ತಾ ಇದ್ದಾಳೆ. ಅದು ಇಷ್ಟು ರೀತಿಯಲ್ಲಿ, ಇಷ್ಟು ಭಯಂಕರ ರೀತಿಯಲ್ಲಿ ಅದ್ಭುತವಾಗಿ ಇರುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾಳೆ. ಆಕೆ ಒಂದು ತರ ಪಾದರಸ ಇದ್ದಂತೆ. ನಾನೆಲ್ಲೋ ಸುಮ್ಮನೆ ನನ್ನ ಪಾಡಿಗೆ ನಾನೇನೋ ಓದ್ಕೊಂಡೇನೋ ಕೂತಿರ್ತೀನಿ, ಬರೆಯೋದಕ್ಕೆ ಸ್ವಲ್ಪ ಸೋಮಾರಿ. ಇವಳು ಫೋನ್ ಮಾಡಿ ಬಡಿದೆಬ್ಬಿಸ್ತಾಳೆ. ಓಡ್ ಬಂದು ಮನೆಗೆ ಬಂದು ಕೂತ್ಕೊಂಡೇ ಬಿಡ್ತಾಳೆ ಅವಳು. ನೆಕ್ಸ್ಟ್ ಹೇಳು ಏನು ಅಂತ. ಇವಳಿಗಾದ್ರೂ ಹೆದರ್ಕೊಂಡು ನಾವು ಕೆಲಸ ಮಾಡಬೇಕು ಅಂತ ಒಂಥರ ನಮಗೂ ಸ್ಫೂರ್ತಿ ಬರುತ್ತೆ. ಶಿ ಸೋ ಎನರ್ಜೆಟಿಕ್. ಅವ್ರು ಹೇಳಿದಾಗೆ ಹಿಂದೆ ಒಬ್ರು ಮಾತಾಡಿದ್ರು, ಅವಳು ತನ್ನ ಆ ಎನರ್ಜಿನ ಎಷ್ಟು ಇದೆ ಅಂದರೆ ಇನ್ನೊಬ್ರಿಗೂ ಕೊಡೋಷ್ಟು ಅಂತ ಹೇಳೋದ್ರಲ್ಲಿ ಅತಿಶಯೋಕ್ತಿ ಅಂತೂ ಇಲ್ವೇ ಇಲ್ಲ. ಖಂಡಿತ ಹಾಗೇ ಇದೆ. ಈ ಹಾಡುಗಳನ್ನ ಕೇಳಿದಾಗ, ಆಕೆಯ ಪ್ರಯತ್ನವನ್ನ ನೋಡಿದಾಗ, ನಾವು ಕೇಳೋದ್ರಿಗೂ ಅವಳ ಜೊತೆ ಇರೋರ್ಗೂ ಕೂಡ ಒಂದು ರೀತಿ ಸ್ಫೂರ್ತಿ ಬರುತ್ತೆ. ಅಷ್ಟೇ ಅಲ್ಲ, ನಮಗೂ ಏನಾದರೂ
ಅವಳ ಕೊಡುಗೆಗೆ ಏನಾದರೂ ನಾವು ಏನಾದರೂ ಕೊಡಬೇಕು ಅನ್ನುವಂತಹ ಎಲ್ರಿಗೂ ಒಂದು ಮನೋಭಾವ ಉಂಟಾಗುತ್ತೆ. ಈಕೆಗೆ ನಮ್ಮ ಕುಟುಂಬದವರೆಲ್ಲರ ಪರವಾಗಿಯೂ ಕೂಡ ಹಾರೈಸ್ತೇನೆ, ಒಳ್ಳೇದಾಗಲಿ ಅಂತ ಹಾರೈಸ್ತೇನೆ. ಜಯಶ್ರೀ ಬಹಳ ಚೆನ್ನಾಗಿ ಬರೀತಾಳೆ. ಕಂಬಾರನ್ನ ನೀವು ಮಿಸ್ ಮಾಡೋಂಗೆ ಇಲ್ಲ. ಆಕೆದೇ ಇನ್ನೊಂದು ಶೈಲಿ ಇದೆ, ಆದರೆ ಕಂಬಾರದ್ದು ಬೇರಿದ್ರೂ ಬಹಳ ಚೆನ್ನಾಗಿ ಇವತ್ತು ಎಲ್ರಿಗೂ ಮುಟ್ಟೋ ರೀತಿ ಮಾಡೋ ಅಂತ ಜಯಶ್ರೀಗೆ ನಿಮ್ಮೆಲ್ಲರ ಒಂದು ಚಪ್ಪಾಳೆ. ಅವಳು ನಾಟಕ ಇತ್ತೀಚೆಗೆ ಬಹಳ ಶೀಘ್ರದಲ್ಲೇ ಬರ್ತಾ ಇದೆ. ಅವರು ಕೂಡ ವೇದಿಕೆಯಲ್ಲಿ ಜೊತೆ ಆಗ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸಂಗೀತ ಕೊಡಿ ಸರ್. ಸುಚಿ ಅದ್ಭುತವಾದಂತಹ ಕಲಾವಿದೆ ಸಂಗೀತ ಮೇಡಮ್ ಅವ್ರನ್ನ ಪ್ರೀತಿಯಿಂದ ಸುಷ್ಮಾ ಮೇಡಮ್ ಕರೆಯದೆ ಸಂಗಿ ಅಂತ ಅಂತಹ ಆತ್ಮೀಯ ಸಹೋದರಿ ಸ್ನೇಹಿತೆ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಧನ್ಯವಾದಗಳು ಮೇಡಮ್. ನಮ್ಮ ಬಾಂಧವ್ಯಗಳು ಎಷ್ಟು ಗಟ್ಟಿ ಅಂದ್ರೆ, ನಾವು ಯಾರು ದಿನ ಫೋನ್ ಮಾಡಿ ಮಾತಾಡೋದೇ ಇಲ್ಲ, 1 ವರ್ಷಕ್ಕೆ ಮಾತಾಡೋದು. ಆದ್ರೆ ದಿನನಿತ್ಯ ನಮ್ಮ ಜೀವನದಲ್ಲಿ ಏನಾಗುತ್ತೆ ಅಂತ ಎಲ್ರಿಗೂ ಗೊತ್ತಿರುತ್ತೆ, ಎಲ್ರೂ ಕನೆಕ್ಟೆಡ್. ಅದಕ್ಕೆ ಮೇನ್ ಕೊಡಿ ಇಲ್ಲಿದೆ ಪ್ರತಿಮಾ. ಅಮೂಲ್ಯ ಬಾ. ಮುಂದೆ ಗುರಿ ಇರಬೇಕು, ಹಿಂದೆ ಗುರುಗಳಿರ್ಬೇಕು ಅಂತ ಹೇಳ್ತಾರೆ. ಗುರಿ ಇದೆ ಅವ್ರಿಗೆ, ಗುರುಗಳಾಗಿ ತಾವು ನಿಂತಿದ್ದೀರಿ. ದಯವಿಟ್ಟು 2 ಗುರುಗಳ ಆಶೀರ್ವಾದ ಇರಲಿ. ಎಲ್ಲರಿಗೂ ನಮಸ್ಕಾರ. ಸುಷ್ಮಾ ನನಗೆ ಬಹಳ ಇತ್ತೀಚೆಗೆ ಪರಿಚಯ, ಒಂದು 4 ವರ್ಷ 3-4 ವರ್ಷದ ಇರ್ಬೋದು. ಗುಬ್ಬಿಯರನ್ನ ಜಯಶ್ರೀ ಮಗಳು ಅಂತೆಲ್ಲ ಗೊತ್ತು. ಇತ್ತೀಚೆಗೆ ನಮ್ಮ ಕೊಂಡಜ್ಜಿ ಬಸಪ್ಪ ಸಭಾಂಗಣ ಏನಿದೆಯಲ್ಲ, ಅದೊಂದು ಕಲ್ಚರಲ್ ಸೆಂಟರ್ ಮಾಡಬೇಕು ಅಂತ ನಾವೇನು ಸೃಷ್ಟಿ ಸ್ಕೌಟಿಂದ ಕ್ರಿಯೇಟ್ ಮಾಡಿದ್ದೀವಲ್ಲ, ಅಲ್ಲಿ ರೆಗ್ಯುಲರ್ ಆಗಿ ಬರ್ತಾ ಇರ್ತಾರೆ. ಬಂದಾಗ ನಂದು ಅವ್ರದ್ದು ಬಹಳ ಜಗಳ ನಡೀತಿರುತ್ತೆ, ವಿಪರೀತ. ನಾನು ಎಲ್ಲೋ ಒಂದ್ಸರಿ ಹಾಡು ಹೇಳೋದು ಕೇಳ್ಬಿಟ್ಟು ನನಗೆ ಆಶ್ಚರ್ಯ ಆಯಿತು. ಅಲ್ಲಮ್ಮ, ಇಷ್ಟು ಚೆನ್ನಾಗಿ ಹಾಡು ಹೇಳ್ಕೊಂಡು ನೀನು ಜಯಶ್ರೀ ಅಷ್ಟೇ ವಾಯ್ಸ್ ಇಟ್ಕೊಂಡು ನೀನು ಯಾಕೆ ಹಾಡು ಹೇಳ್ತಿಲ್ಲ ಅಂತ. ಏನೋ ನಮ್ಮ ಅಮ್ಮನ ಕಾಂಪಿಟೇಷನ್ ಆಗುತ್ತೆ ಅದು ಅಂತ ಏನೋ ನನಗೆ ಹೇಳಿದ್ದೆವು. ನಾಟ್ ಐ ವಾಸ್ ಶಾಕ್ಡ್. ಯಾರಿಗೂ ಕಾಂಪಿಟೇಷನ್ ಆಗಲ್ಲ, ನೀನು ಇದನ್ನು ಮಾಡಲೇಬೇಕಮ್ಮ, ನಿನ್ನ ಕೆಪಾಸಿಟಿ ಇದೆ, ಟ್ಯಾಲೆಂಟ್ ಇದೆ ಅಂತ ಹೇಳ್ತಿದ್ದಷ್ಟೇ. ಮತ್ತು ನಮ್ಮದು ಅವ್ರದ್ದು ಬಹಳ ಪ್ರತಿ ಸರಿ ಮಾತುಕತೆ ಜಗಳ ನಡೀತಿತ್ತು. ಸೊ ಇದು ಮಾಡ್ತೀನಿ ಅಂತ ತೀರ್ಮಾನ ಮಾಡಿದ್ದು ನೋಡಿ ಭಾರಿ ಖುಷಿ ಆಯಿತು. ಪ್ರಕಾಶ್ ಸರ್ ಪ್ರಕಾಶ್ ಬೇರೆ ಹೇಳ್ತಾ ಇದ್ರು, 10 ವರ್ಷದ ಮುಂಚೆಯಿಂದ ಹೇಳ್ತಾ ಇದ್ರು ಪ್ರಕಾಶ್, ಇದ್ರ ಮಾಡಿತ್ತ ಮಾಡಿರಲಿಲ್ಲ. ಇದು ತುಂಬ ಚೆನ್ನಾಗಿ ಬಂದಿದ್ದ ಕಾಣಿಸುತ್ತೆ. ಈ ಥರ ಆರ್ಟ್ ಮತ್ತು ಕಲ್ಚರ್ ಇವ್ರನ್ನೆಲ್ಲ ರಿವೈವ್ ಮಾಡೋದಿದೆಯಲ್ಲ, ಅದು ಭಾಳ ಮುಖ್ಯವಾದ ಕೆಲಸ. ಅದನ್ನು ಮಾಡ್ತಾರೆ ಅಂತ ನನ್ನ ನಂಬಿಕೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಗೌಡರವರು. ಸೊ ಯಾವುದೇ ಒಂದು ಕಾರ್ಯಕ್ರಮ ಆದಾಗ ಅವರ ಜೊತೆಯಲ್ಲಿ ಒಂದು ದಂಡಿರುತ್ತೆ. ಇವ್ರ ಜೊತೆಯಲ್ಲಿ ಎಲ್ಲ ಯಂಗ್ಸ್ಟರ್ಸ್ ದಂಡಿರುತ್ತೆ. ಬಿಕಾಸ್ ಶಿ ಇಸ್ ವೆರಿ ಯೂನಿಕ್. ಇವರ ಎನರ್ಜಿ, ಆ ಯಂಗ್ಸ್ಟರ್ಸು ಆ ಒಂದು ಪಾಸಿಟಿವಿಟಿನ ಸ್ಪ್ರೆಡ್ ಮಾಡ್ತಾ ಹೋಗ್ತಾರೆ. ವೀರ ರಂಗ ಸಂಭ್ರಮ, ವೀರ ವನಿತೆಯಾಗಿ ನಿಂತು ನಾನು ಅವ್ರನ್ನ ಕೇಳಿದೆ, ವೀರ ಅನ್ನೋದು ಏನಕ್ಕೆ ಅಂತ. ನೀನ್ ಯೋಧರು ನೋಡಿಲ್ವಾ? ನಾನು ರಂಗಗೀತೆ, ರಂಗ ಸಾಂಸ್ಕೃತಿಕ ಯೋಧರು ನಾನು ಅಂತ ಕಾರ್ಯಕ್ರಮದ ಕುರಿತಾಗಿ ಮಾತಾಡ್ತಾ ಹೇಳಿದ್ರು. ದಯವಿಟ್ಟು ಅಮೂಲ್ಯ ಅವ್ರಿಗೆ, ಕಾವ್ಯ ಕವನ ಅವರಿಗೆ, ಸಂಗೀತ ಮೇಡಮ್ ಅವರು ವಿಶೇಷವಾಗಿ ಸಸಿಯನ್ನ ನೀಡೋದ್ರ ಮೂಲಕ, ಯಾಕೆ ನಾವು ಸಸಿಯನ್ನೇ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಇದು ಹೊಸ ಚಿಗುರಿಗೆ ನಾಂದಿಯನ್ನ ಹಾಡ್ಲಿ ಅಂತ. ಸುಷ್ಮಾ ಮೇರ್ ಅವರು ಕೂಡ ದಯವಿಟ್ಟು ಪ್ಲೀಸ್ ಜಾಯ್ನ್ ಅಸ್ ಆನ್ ಸ್ಟೇಜ್. ಈ ಸಸಿ ಹೆಮ್ಮರವಾಗಿ ಆಳವಾದ ಬೇರೂರ್ಲಿ, ನಮ್ಮ ಕನ್ನಡದ ಬೇರೂರ್ಲಿ ಅನ್ನೋ ಒಂದು ಆಶಯದೊಂದಿಗೆ ಈಗ ಸಸಿಯನ್ನ ನೀಡ್ತಾ ಇದ್ದೇವೆ. ಅವಿನಾಶ್ ಸರ್, ನಿಲೇಶ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ಅವಿನಾಶ್ ಶೆಟ್ಟಿ ಸರ್, ನಿಲೇಶ್ ಶೆಟ್ಟಿ ಸರ್, ಕಾವ್ಯ ಕವನ, ಸುಷ್ಮಾ ಮ್ಯಾಮ್. ಸೊ ದ ಬ್ಯಾಂಡ್ ಇಸ್ ಆಲ್ ಸೆಟ್ ಟು ರಾಕ್. ಸದ್ಯದಲ್ಲೇ ಆಗಸ್ಟ್ ಅಲ್ಲಿ ತೆರೆಗೆ ಜೊತೆಗೆ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಸಜ್ಜಾಗಿದ್ದಾರೆ.